सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। जय हो गाणपत्य गुरुवे, जय हो भक्तभृत्य प्रभुवे, जय हो गाणपत्य गुरुवे, जय हो भक्तभृत्य प्रभुवे। प्रलयದ ವಿಘ್ನ ನೀಗಿಸು, ಶಾಂತಿ ಮೂಡಿಸು, ವಿಘ್ನ ನೀಗಿಸು, ಶಾಂತಿ ಮೂಡಿಸು ಪ್ರಭೋ। जय हो गाणपत्य गुरुवे, जय हो भक्तभृत्य प्रभुवे, जय हो गाणपत्य गुरुवे, जय हो भक्तभृत्य प्रभुवे। ದೈವ ಚಿಂತನೆಯ ಶಾಂತಿಯ ಮಂತ್ರ ಭೀಷಣ ಭಾಷಣ ಮಾಡಿರುವ, ಒಂದೇ ಸತ್ಯವನ್ನು ಸಾವಿರ ಮಾಡಿ ಗೊಂದಲ ಪುರದಿ ಅಲೆದಿರುವ. ದೈವ ಚಿಂತನೆಯ ಶಾಂತಿಯ ಮಂತ್ರ ಭೀಷಣ ಭಾಷಣ ಮಾಡಿರುವ, ಒಂದೇ ಸತ್ಯವನ್ನು ಸಾವಿರ ಮಾಡಿ ಗೊಂದಲ ಪುರದಿ ಅಲೆದಿರುವ. ನಿತ್ಯ ಚಂಚಲ ಆತ್ಮ ದುರ್ಬಲ ಮರಣ ಚಿತ್ತವ ರಕ್ಷಿಸು. ಚತುರ್ವೇದನುತ
ಜಯ ಹೋ ಗಾಣಪತ್ಯ ಗುರುವೇ ಜಯ ಹೋ ಭಕ್ತ ಭೃತ್ಯ ಪ್ರಭುವೇ ಜಯ ಹೋ ಗಾಣಪತ್ಯ ಗುರುವೇ ಜಯ ಹೋ ಭಕ್ತ ಭೃತ್ಯ ಪ್ರಭುವೇ ಪ್ರಳಯದ ವಿಘ್ನ ನೀಗಿಸು ಶಾಂತಿ ಮೂಡಿಸು ವಿಘ್ನ ನೀಗಿಸು ಶಾಂತಿ ಮೂಡಿಸು ಪ್ರಭೋ ಜಯ ಹೋ ಗಾಣಪತ್ಯ ಗುರುವೇ ಜಯ ಹೋ ಭಕ್ತ ಭೃತ್ಯ ಪ್ರಭುವೇ ಜಯ ಹೋ ಗಾಣಪತ್ಯ ಗುರುವೇ ಜಯ ಹೋ ಭಕ್ತ ಭೃತ್ಯ ಪ್ರಭುವೇ ವಕ್ರತುಂಡ ಮಹಾಕಾಯನೆ ನಿನ್ನ ತೀರೋದಾತ್ತತೆ ನಮಗೆ ಕೊಡು ಸಿಹಿಯ ಸೇವಿಸಿ ಭೀಮನ ಬಲವ ಪಡೆಯುವ ಮರ್ಮವ ಹೇಳಿಕೊಡು ವಕ್ರತುಂಡ ಮಹಾಕಾಯನೆ ನಿನ್ನ ತೀರೋದಾತ್ತತೆ ನಮಗೆ ಕೊಡು ಸಿಹಿಯ ಸೇವಿಸಿ ಭೀಮನ ಬಲವ ಪಡೆಯುವ ಮರ್ಮವ ಹೇಳಿಕೊಡು ಇಷ್ಟ ಸತ್ಯವಾಗೆಲ್ಲ ಕಡುಬಿಗೆ ತುಪ್ಪ ಹಾಕಿದೆನಪ್ಪ ಸ್ವೀಕರಿಸಪ್ಪ ಬೆನಕಪ್ಪ ಕಡುಬಿಗೆ ತುಪ್ಪ ಹಾಕಿದೆನಪ್ಪ ಸ್ವೀಕರಿಸಪ್ಪ ಬೆನಕಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುಡುವೋ ಗಣಪತಿ ಬಪ್ಪ ಓ ಕೊಡುವೋ ಗಣಪತಿ ಬಪ್ಪ ಶಾಂತಯೇ ಸರ್ವ ಶ್ರೀ ಗುರು ರಾಘವೇಂದ್ರನೇ ನಿನಗೆ ನಮ್ಮ ಅಭಿನಂದನೆ ಅನುದಿನ ಭಜಿಸೆವು ನಿನ ನಾಮವಾ
वक्रतुण्ड सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा।
ಭೂಮಂಡಲದಲ್ಲಿ ಸಿಡಿಲ ಮರೆಯಾಗಿ ಸಿಡಿದು ನಿಂತು ಭಾರತ ವರ್ಷ ಇತಿಹಾಸದಲ್ಲಿ ಸುವರ್ಣ ಯುಗ ಕಂಡ ಏಕೈಕ ದೇಶ. ಕೊಟ್ಟಿಲಾಗಿ ಮಾನವೀಯತೆ ತವರೂರಾಗಿ ಬಂಗಾರದ ಮಳೆ ಸುರಿದ ದೇಶ. ಪ್ರಾಣ ತ್ಯಾಗಕ್ಕೂ ರಾಷ್ಟ್ರ ಪ್ರೇಮಕ್ಕೂ ಹೆಸರಾಗಿ ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಹೋರಾಡಿದ ಪುಣ್ಯ ಪುರುಷರ ಭಾರತಾಂಬೆ. ಸ್ವಾಭಿಮಾನವನ್ನ ಸ್ವಂತಿಕೆ ಮಾಡಿಕೊಂಡು ಕರುಣೆಯ ನಿಸ್ವಾರ್ಥಕ್ಕೆ ಕಂಕಣ ಕಟ್ಟಿ ಸತ್ಯ ಅಹಿಂಸೆಗಳನ್ನ ತಂದು ಉಸಿರಾಗಿಸಿಕೊಂಡು ಶತ್ರುಗಳ ಬದಲಾವಣೆಗೆ ಪ್ರಾಣ ಭಿಕ್ಷೆ ಎಂಬ ಕ್ಷಮೆಯನ್ನ ದಾರೆರೆದ ದೇಶ. ಮಹಾನ್ 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 ಭಾರತ. ಇಂಥ ಮಹಾನ್ ಭಾರತದ ಸ್ವಾತಂತ್ರ್ಯಕ್ಕೆ ಅರ್ಥ ಇದೆಯಾ ನೀನು? ಈ ಪ್ರಶ್ನೆಗೆ ಆ ಮಹಾದಲಿ ಚಿನ್ನ ಚಾಚಾ ನೆಹರು ಅವರೇ ಉತ್ತರ ಕೊಡ್ಲಿಲ್ಲ. ಇನ್ಯಾರು ಕೊಡೋಕ್ ಸಾಧ್ಯ? ಭ್ರಷ್ಟಾಚಾರವೇ ಈ ದೇಶಕ್ಕೆ ದೊಡ್ಡ ಶಾಪ. ಆಡಕೊಬ್ಬ ಇದು ಈ ದೇಶದ ಹಣೆ ಬರಹ. ಭ್ರಷ್ಟಾಚಾರದ ಬೆಂಕಿಯಲ್ಲಿ ಬೇಯುತ್ತಿರೋ ಈ ದೇಶವನ್ನು ರಕ್ಷಿಸೋಕೆ ಹಜಾರೆ ಎದ್ರು, SR ಹಿರೇಮಠ್ ಸಮರ ಸಾರಿದ್ರು. ಆದ್ರೂ ಭ್ರಷ್ಟಾಚಾರ ನಿಂತಿಲ್ಲ. ಭ್ರಷ್ಟಾಚಾರದ ಕೂಪದಲ್ಲಿ ಕೊಳೆಯುತ್ತಿರುವ ಈ ದೇಶಕ್ಕೆ ನಾವು ಕೊಟ್ಟ ಕಾಣಿಕೆ ಏನ್ ಗೊತ್ತಾ? ಹಗರಣಗಳ ಸರಮಾಲಿನ ಧರಿಸಿರುವ ಕಾಪಿಗಳನ್ನ, ಜಾತಿ ಮತಗಳನ್ನು ಮಾತ್ಸರ್ಯ ಬಿತ್ತು ಪಕ್ಷಗಳನ್ನ, ಮೂಢನಂಬಿಕೆಯಿಂದ ಇಡೀ ದೇಶವನ್ನೇ ಕೊಳ್ಳೆ ಹೊಡೆದು ಹೆಣ್ಣಿನ ಶರೀರವನ್ನ ಮಾಂಸದ ದಂಧೆಯನ್ನಾಗಿಸೋ ಸ್ವಾಮಿ ತೊಟ್ಟ ಕಳ್ಳ ಸ್ವಾಮೀಜಿಗಳನ್ನ ಈ ದೇಶವನ್ನ ವಿನಾಶದ ಅಂತ್ಯಕ್ಕೆ ಕೊಂಡೊಯ್ಯೋ ಆ ಹಲಾಲ್ ಕೋರ್ಗಳ ಸರ್ವನಾಶಕ್ಕೆ ವಿದೇಶದ ಮಂಡಳಿ ದಿಂಡಿನ ಮಿಲಿಟರಿ ಪಡೆಯನ್ನ ಕಟ್ಟಿ ದೇಶಕ್ಕಾಗಿ ತನ್ನ ಪ್ರಾಣ ಮುಡುಪಾಗಿಟ್ಟ ಸುಭಾಷ್ ನಂತ ನಾಯಕರಬೇಕು. ಭ್ರಷ್ಟಾಚಾರವನ್ನ ಚಿತ್ರ ಮಾಡೋ IAS ಬೇಕು. ದುಷ್ಟ ಶಕ್ತಿಗಳ ಸರ್ವನಾಶ ಮಾಡೋ IPS ಬೇಕು. ಎಲ್ಲಕ್ಕಿಂತ ಮುಖ್ಯ ಬಿಚ್ಚುಗತ್ತಿಯ ಸರದಾರ ಕರ್ನಾಟಕದ ಬಾದಾಮಿಯ ಗಂಡುಗಳಿಗೆ ನಾಗ. ನಾಗನ ಪೇಂಟಿಂಗ್ ಲಾಂಗ್ ರೈಟಿಂಗ್ ಬರಲೇಬೇಕು. ಈ ನಾಗ ಸ್ಟೇಟ್ ಫೈಟರ್, ಸ್ಮಾರ್ಟ್ ಕಿಲ್ಲರ್, ಶಾರ್ಪ್ ಶೂಟರ್, ನೋಟೋರಿಯಸ್ ಕಿಲ್ಲರ್. ಈ ಕ್ಷಣದಿಂದ ಪ್ರಾರಂಭ ಈ ನಾಗನ ದಿಗ್ವಿಜಯ. ದೇಶಕ್ಕೆ ಕಂಟಕಪ್ರಾಯರಾದವರನ್ನ ನನ್ನ ಯಜ್ಞ ಕುಂಡಕ್ಕೆ ಬಲಿ ಕೊಟ್ಟಾಗ್ಲೇ ಈ ನಾಗನಿಗೆ ನೆಮ್ಮದಿ ನೆಮ್ಮದಿ ನೆಮ್ಮದಿ. ಹಲೋ ಅಂಡರ್ ವರ್ಲ್ಡ್ ಡಾನ್ ನಾಗಾನಾ? ನಾನೇ ನಾಗ. ನಾನ್ ನರ ಅಂತಕ ಮಾತನಾಡೋದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ KK ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ವ್ಯಕ್ತಿಗಳ ಪ್ರಾಣ ಯಮನ ಪಾದ ಸೇರಬೇಕು. ಓಕೆ, ಒಂದೇ ಏಟಿಗೆ 3 ರುಂಡನ ಚಂಡಾಡಿ ಅವರ ರಕ್ತದಿಂದ ನಿನ್ನ ಪಾದ ತೊಳಿಸ್ತೀನಿ. ನಾಗ, ಆ 3 ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತ ಈ ಭೂಮಿ ಮೇಲೆ ಕಡಲಾಗಿ ಹರಿಬೇಕು. ಆ ತ್ರಿಮೂರ್ತಿಗಳ ಹೆಣ ರಣ ಹಕ್ಕುಗಳ ಪಾಲಾದ್ರೆ ಅವರ ಹಣದ ಖಜಾನೆ ಈ ನರ ಹಂತಗಳ ಪಾದಕ್ಕೆ. ಓಕೆ, ಈಗ ಅವರು ಗೆಲ್ಲಿಸುತ್ತಾರೆ. ಪ್ಯಾಲೇಸ್ ಹೋಟೆಲ್ನ 2ನೇ ಮಾಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಲು ವಿದೇಶಿಯರಿಂದ ಅಡ್ವಾನ್ಸ್ ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಆಗ ಬೇಗ ಅವರನ್ನ ಫಿನಿಶ್ ಮಾಡಿ ವಿದೇಶಿಯರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡುವಾಗ. ಓಕೆ 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 ಯತ್ರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಾಃ. ಎಲ್ಲಿ ಹೆಣ್ಣು ಪೂಜಿಸಲು ಬರ್ತಾಳೋ ಅಲ್ಲಿ ದೇವತೆಗಳೇ ವಾಸವಾಗಿರ್ತಾರೆ ಅಂತ ಮನುಸ್ತುತಿ ಹೇಳುತ್ತೆ. ಅಂತ ಹೆಣ್ಣನ್ನೇ ಮಾರಾಟ ಮಾಡ್ತೀಯೇನೋ? ನನ್ಗೆ ಗೊತ್ತು ಕೇಕೆ, ನನ್ಗೆ ಗೊತ್ತು. ನೀನೊಬ್ಬ ಕಂಡವರ ಹೆಣ್ಣುಗಳ ಮನೆಯಲ್ಲಿ ಕಟ್ಟಿ ಹಾಡ್ಸೋ ನಿಂದ್ರಿ ನನ್ನ ಮಗ ಅಂತ ಹೆಣ್ಣನ್ನು ಮಾರಿ ಮಾರ್ಗೆ ಕತ್ತೀಯೇನೋ? ದೊಡ್ಡ ಹೆಣ್ಣುಗಳ ಸಮಾಧಿ ಮೇಲೆ ಸೌದೆ ಕತ್ತೀಯ. ಅಟ್ಟ ಮಗನೇ ಕಟ್ಟು. ಈ ಕಟ್ಟ ಕೋಟೆಯ ಸಿಂಹಾಸನವನ್ನ ರಕ್ತದಿಂದ ಅಭಿಷೇಕ ಮಾಡ್ತೀನಿ. इस देश में न्याय धर्म को कोई हिचक नहीं है. यहाँ सब अन्याय से जीने वालों का राज है. जो सब झुकता है बाल पकाता है, कट जाता है तो पांव पकाता है.
मैं आऊंगा तेरे जैसे कुत्तों का जान लेने के लिए। ये नागा आसमान से धरती पर आया हूँ। तू दुनिया की किसी को नहीं बेचो पैरो, सारे तेरे को नहीं छोड़ूंगा, नहीं छोड़ूंगा, नहीं छोड़ूंगा। नागा, notorious killer Naga. I will come back. Just wait and see.
ಈ ಕೆ ಪ್ರಸಾದ್ ಇಂದು ಈ ರಾಜ್ಯದ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್. ಇನ್ನು ಮುಂದೆ ಈ ರಾಜ್ಯಕ್ಕೆ ನಾನೇ ನಾಯಕ, ಜನನಾಯಕ. ನಾನು ಮಾಡಿದ್ದೆ ಕಾನೂನು, ನುಡಿದಿದ್ದೆ ನುಡಿಮುತ್ತು, ಹೇಳಿದ್ದೆ ವೇದವಾಕ್ಯ. ದಿಸ್ ಇಸ್ ಕೆ ಪ್ರಸಾದ್. ಬೆಂಕಿಯೊಂದಿಗೆ ಸರಸವಾಗಿ ಸಿಡಿಲಿಗೆ ಮುತ್ತಿಟ್ಟ ಸಿಡಿಲರಾದ, ಮರಣ ಗರ್ಜನೆಯ ಭರ್ಜರಿ ಬೇಟೆಗಾರ, ಬಲೆ ಬೀಸುವವರ ತಲೆ ಕರೆದ ದಿಟ್ಟತನದ ರಾಜಕ್ಕೆಂಬ ಚತುರರ ಅಂಗಳದಲ್ಲಿ ಚದುರಂಗದಾಟವಾಡಿ ಗೆದ್ದು ಚರಿತ್ರೆ ಬರೆದ ಮಹಾಚತುರ. ಬೆನ್ನೆಂದೆ ಬಾರೆಂದು ಬೇಡುವ ಭಿಕಾರಿಗಳ ಬಾಯಿಗೆ ನೋಟ್ ಕೊಟ್ಟು, ಹುಡುಗನ ಮಕ್ಕಳಿಗೆಲ್ಲ ಕ್ವಾರ್ಟರ್ ಕೊಟ್ಟು, ಹೊಟ್ಟೆ ಬಾಕನ ಮಕ್ಕಳಿಗೆಲ್ಲ ಬಾರೂಟ ಕೊಟ್ಟು, ಅಂದ ಚಂದವಾಗಿರೋ ಸುಂದರಾಂಗಿನರಿಗೆಲ್ಲ ಸೀರೆ ಕೊಟ್ಟು, ನಿಷ್ಠಾವಂತರಿಗೆ ಪ್ರಜ್ಞಾವಂತರಿಗೆ ಕೊಟ್ಟು ಆಶ್ವಾಸನೆ ಕೊಟ್ಟು ಜಯಿಸಿ ದಿಗ್ವಿಜಯ ಆಗುವುದು ಈ ಕೆ ಪ್ರಸಾದರಿಗೆ ಚೆನ್ನಾಗಿ ಬಂತು. ಇವನು ಪ್ರಸಾದ್ ಕ್ರಿಮಿನಲ್ ಕೆ ಪ್ರಸಾದ್. ಭವ್ಯ ಭಾರತದಲ್ಲಿ ಜನ್ಮಿಸಿ ಕಾಮದ ಪಚ್ಚಲಿ ಹೊರಡೋ ಈ ನಾಡಿನ ಸುಂದರ ತರುಣಿಯರ ಶರೀರದ ಅಂಗಗಳನ್ನು ತುಂಬಿಸಿ ದಿವ್ಯ ಶೀಲವನ್ನು ತ್ಯಜಿಸಿ ದಿಗ್ವಿಜಯಾಗಿ ನಂತರ ನಾ ಮಾಡುವ ಮಾಂಸದ ದಂಧೆಗೆ ಅವರನ್ನು ವಿದೇಶಕ್ಕೆ ಮಾರಿ ಕೋಟಿ ಹಣ ಸಂಪಾದಿಸಿ ಸರ್ಕಾರದ ಸವ್ಯಸಾಚಿಯಾಗಿ ಹಣದ ಕಟ್ಟುಗಳಿಂದಲೇ ಅರಮನೆ ಕಟ್ಟಿ ಕುಬೇರನಾಗಿ ಮರೆಯಬೇಕೆಂಬುದೇ ನನ್ನ ಹಠ. ಮೆರೀತೀನಿ ಈ ರಾಜ್ಯದ ರೌಡಿ ಮುಖ್ಯಮಂತ್ರಿಯಾಗಿ. ಪಟ್ಟಾಭಿಷೇಕ ರಾಮ ರಾಜ್ಯದಲ್ಲಿ ಈ ರಾವಣ ಕೆ ಪ್ರಸಾದನಿಗೆ ಪಟ್ಟಾಭಿಷೇಕ. ಭೂಗತ ಜಗತ್ತಿನ ರಾಜ್ಯದ ಅಟ್ಟಕ್ಕೆ ಮೆಟ್ಟಿಲಿಸಿ ಕೋಟೆಯನ್ನು ಕಟ್ಟಿ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭವ್ಯ ಭಾರತದಲ್ಲಿ ಸರ್ವಾಧಿಕಾರಿಯಾಗಿ ಮರಿವೆ ಹಿಟ್ಲರ್ನಂತೆ. ಇವನು ಪ್ರಸಾದ್ ಕೆ ಪ್ರಸಾದ್, ಕ್ರಿಮಿನಲ್ ಕೆ ಪ್ರಸಾದ್. ಅದೇನು ಅರ್ಜೆಂಟ್ ಆಗಿ ನಮ್ಮಿಬ್ರು ಬರೋಕೆ ಗವರ್ಮೆಂಟ್ ಫ್ಯಾಕ್ಟರಿ ನಿರ್ಮಾಣದ ಅಡಿಗಲ್ಲು ಸಮಾರಂಭಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆ ಬಗ್ಗೆ ತಿಳಿಸಲು ನಿಮ್ಮನ್ನ ಕರೆಸಿದ್ದೆ. ಅದ್ರ ಬಗ್ಗೆ ನೀವೇನು ಯೋಚಿಸಬೇಕಾಗಿಲ್ಲ, ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. SP ಶಕ್ತಿಕುಮಾರ್ ಇನ್ನು ಸಾಯಂಕಾಲ 75 ಜನ ಹುಡುಗಿಯರನ್ನ ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಾರೆ ನಮ್ಮ ವ್ಯಾನಿಗೆ. ನಿನ್ನ ಎಲ್ಲ ಪೊಲೀಸ್ ಸಿಬ್ಬಂದಿಯೊಂದಿಗೆ ರಕ್ಷಣೆ ಕೊಡಬೇಕು. ಪೊಲೀಸ್ ಬಂದೋಬಸ್ತ್ ಬಗ್ಗೆ ನೀವು ಚಿಂತಿಸಬೇಡಿ. ಯಾವುದೇ ಚೆಕ್ ಪಾಯಿಂಟ್ ನಮ್ಮ ಮಗನ ತಪಾಸಣೆ ಮಾಡಿದಿರೋ ಹಾಗೆ ನಾನೀಗ ವಹಿಸ್ತೀನಿ. ಆದ್ರೆ ಅರ್ಥ ಆಯ್ತು. ನಿಮ್ಗೆ ಸೇರ್ಬೇಕಾದ ಬಾಪತ್ತು ಎಲ್ಲಿ ಸೇರ್ಬೇಕೋ ಅಲ್ಲಿ ಸೇರುತ್ತೆ. ಓಕೆ ಸರ್, ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸಬೇಕು. ನಮ್ಮ ಕರ್ತವ್ಯವನ್ನು ತಿಳ್ಕೊಳ್ತೀವಿ ಸರ್. ನಾನು ಬಂದು ತುಂಬಾ ಹೊತ್ತಾಯ್ತು, ನಾವು ಬರ್ತೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ನನ್ನ ಹೆಸರನ್ನು ತರುವಷ್ಟು ಧೈರ್ಯ ನಿನಗೆ? ಮುಖ್ಯಮಂತ್ರಿ ಆದ್ರೇನು, ಪ್ರಧಾನಮಂತ್ರಿ ಆದ್ರೇನು, ನಿನ್ನಂತ ಗೋಮುಖ ವ್ಯಾಸಗಳಿಗೆ ಈ ನಾಗ ಕೊಡೋ ಮರ್ಯಾದೆ ಇಷ್ಟೇ. ಈ ಕೆ ಪ್ರಸಾದ್ ಜನನಾಯಕ, ಜನಸೇವಕ, ಜಗತ್ತುದ್ಧಾರಕ, ಜನಪ್ರಿಯ ರಾಜ್ಯದ ಮುಖ್ಯಮಂತ್ರಿ. ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರತ್ನವೆಂದು ಕೊಂಡಾಡ್ತಾರೆ ಈ ರಾಜ್ಯದ ಜನ. ಅಂತದ್ರಲ್ಲಿ ನನ್ನನ್ನು ಗೋಮುಖ ವ್ಯಾಘ್ರಕ್ಕೆ ಹೋಲಿಸ್ತಲ್ಲ. ಸೇವಕರದ್ದು ಮುಖವಾಡ ತೊಟ್ಟು ಜನರನ್ನ ಮೆಟ್ಟಿ ಮೆರೆದು ಜಗತ್ನಲ್ಲಿ ಜರಾಸಂದ್ರದಿಂದ ಮೆರೀತಿರೋ ನಿನ್ನಂತ ದೇಶದ್ರೋಹಿ ರಾಜಕಾರಣಿಗಳ ಶತ್ರು ನಾಗ. ಸುಪಾರಿ ಕಿಲ್ಲರ್ ನಾಗ. ನಿನ್ನ ತಲೆ ಕಲೆ ಕಸದ ಪಟ್ಟಿಗಾಗಿ ಈ ತಾಯ್ನಾಡ ಒಡಲನ್ನ ಪವಿತ್ರಗೊಳಿಸಬೇಕು ಅಂತ ಬಂದೆ. ಇವನು ಕೆ ಪ್ರಸಾದ್. ನಾನೇನು ನನ್ನ ಪವರ್ ಅಂತ ಚೆನ್ನಾಗಿ ತಿಳ್ಕೊಂಡು ಮಾತಾಡೋ. ನಿನ್ನಂತ ಭ್ರಷ್ಟ ರಾಜಕಾರಣಿಗಳ ಪವರ್ ಏನು ಅಂತ ನಾನು ಚೆನ್ನಾಗಿ ಗೊತ್ತು. ಅಂದು ನೀನೊಬ್ಬ ಸೊಸೈಟಿ ಚೇರ್ಮನ್. ಸರ್ಕಾರ ಜನರಿಗೆ ಕೊಡೋ ಅಕ್ಕಿ ಸಕ್ಕರೆ ಗೋಧಿಯನ್ನ ಕಾಳ ಸಂಖ್ಯೆ ಮಾರಿ ಪೊಂಚು ಬೆಳೆಸ್ಕೊಂಡು ಚುನಾವಣೆಯಲ್ಲಿ ಓಟ್ ಕೊಟ್ಟು ನೋಟ್ ಕೊಟ್ಟು ಸೀರೆ ಕೊಟ್ಟು ಸರಾಯಿ ಕೊಟ್ಟು ಇಲೆಕ್ಷನ್ ನಲ್ಲಿ ಇಲೆಕ್ಟ್ ಆಗಿ ಮಂತ್ರಿ ಆದೆ. ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಇನ್ಯಾವ ಮಾತುಗಳ ಬೆಲೆ ಕಟ್ಟೋ ಯಾವ ಕೊಟ್ಟ ಸುದ್ದಿನಾಸೆಗೋ ನಾಮಪತ್ರ ಹಿಂತೆಗೆದುಕೊಳ್ಳೋ ನಿನ್ನಂತ ರಣ ಹೇಳಿ ರಾಜಕೀಯ ಹಣೆ ಬರ ನನಗೆ ಗೊತ್ತಿಲ್ಲೇನೋ.
ನಿನ್ನಂತವರು ಈ ಭೂಮಿ ಮೇಲೆ ಬದುಕಿಬಾರ್ದು. ಹೇಗೆ ಈ ನಾಗರ ಬೆನ್ನಿಂದಿರೋ ಲಾಂಗು ಒಂದು ಸಲ ರೈಟಿಗೆ ಬಂದ್ರೆ ರಕ್ತದ ವಾಸನೆ ಇದ್ದೆ ಮತ್ತೆ ಬೆನ್ನಿಂದೆ ಸೇರಿಲ್ಲ. ಹೇಳೋದಿಲ್ಲ. ಬೇಡ ಬೇಡ ನಿನಗೆ ಎಷ್ಟು ಆಗಬೇಕು ಕೊಡ್ತೇನೆ. ಬಿಟ್ಬಿಡು. ಸ್ವಾತಂತ್ರ್ಯ ಅಂತ ನೆನಪಿಡೋದು ಮಹಾತ್ಮ ಗಾಂಧಿ, ಯೋಧ ಅಂದ್ರೆ ಸುಭಾಷ್ ಚಂದ್ರ ಬೋಸ್, ರಾಜಕಾರಣಿ ಅಂದ್ರೆ ಚಾಚಾ ನೆಹರು, ಬುದ್ಧಿವಂತ ಅಂದ್ರೆ ಸರ್ ವಿಶ್ವೇಶ್ವರಯ್ಯ, ಸ್ವಾಮಿ ಅಂದ್ರೆ ವಿವೇಕಾನಂದ, ಗಂಡದೆಯ ಗಂಡು ಗಲಿ ಅಂದ್ರೆ ಈ ನಾಗ. ಈ ಪವಿತ್ರವಾದ ಭರತ ಭೂಮಿಯಲ್ಲಿ ಬದುಕಿರಬಾರ್ದು. ಈ ನಾಗ ಖಂಡಿತರೆ ಸಮಾಧಿ. ಸ್ವಾಮಿಗೊಬ್ಬ ಸೂರ್ಯ, ಭೂಮಿಗೊಬ್ಬ ಬ್ರಹ್ಮ, ಈ ದುನಿಯಾಗೊಬ್ಬ ನಾಗ. ತಿಳಿದೆಂತ ನಾಗ. ಎಷ್ಟು ಧೈರ್ಯ ನನಗೆ! ಈ ರಾಜ್ಯದ ಮುಖ್ಯಮಂತ್ರಿ ಮಚ್ಚಿನ ಕೊಚ್ಚಿಕೊಂಡಲ್ಲ, ನಿನ್ನ ಸುಮ್ಮನೆ ಬಿಡಲ್ವೋ ಈರಣ್ಣ ರುದ್ರ? ನಿನ್ನ ಅಂತ್ಯ ನನ್ನಿಂದಲೇ. ಅಂತ್ಯ ಈ ನಾಗನ ಯುಗಾಂತ್ಯ ಅಪ್ರಾರಂಭ ಶಿಕ್ಷಣ ಮಂತ್ರಿಯಿಂದ. ಶೀಲವಿಲ್ಲದೆ ಶಿಕ್ಷಣ ಬೇಡ. ಶಿಕ್ಷಣಕ್ಕೆ ತತ್ವ ಬೇಕಿಲ್ಲ, ಬಾಳಿಕೆ ಬೇಕಾಗಿಲ್ಲ. ಬೇಕಾಗಿರೋದು ದುಡ್ಡು ಪೈಸಾನೆ ಪರಮಾತ್ಮ ಅಲ್ಲ. ಆತ್ಮಸಾಕ್ಷಿ ರಹಿತ ಭೋಗ ಅಪರಾಧ ಅಂದ್ರು ಗಾಂಧಿ. ಆ ಭೋಗವೇ ನಿನ್ನಂತ ರಸಿಕ ಶಿಕ್ಷಣ ಮಂತ್ರಿಗಳಿಗೆ ಸುಖ ಕೊಡೋ ವಾಲಂಟಿಯರ್. ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಡೋದನ್ನು ಬಿಟ್ಟು ಲಂಚಕ್ಕೆ ಕೈಕೊಟ್ಟು ಕಚಡ ಶ್ರೀಮಂತರ ಮಕ್ಕಳ ನೌಕರಿಗೆ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ಮಕ್ಕಳ ಸಾವಿಗೆ ಕಾರಣವಾಗಿರೋ ನಿನ್ನಪ್ಪ ಕೆಟ್ಟ ಬಿಸಿ. ನಿನ್ನಂತವ್ರು ಬದುಕಿರಬಾರ್ದು. ನಾ ಮಾಡಿದಲ್ಲ ಸತ್ತ. ಶಿಕ್ಷಣ ಮಂತ್ರಿಯಾಗಿ ಲಂಚ ಪಡೆದು ಬಡ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ರು ನಿಜ. ಶ್ರೀಮಂತ ಮಕ್ಕಳಿಗೆ ನೌಕರಿ ಕೊಟ್ಟಿದ್ದು, ಬಡವರ ಕಣ್ಣೀರನ್ನು ಲೆಕ್ಕಿಸಿದ ಶಿಕ್ಷಣ ಮಂತ್ರಿ ಎಂಬ ದುರಾಂಕಾರದಲ್ಲಿ ಮೆರೆದಿದ್ದು ನಿಜ. ನಾ ಮಾಡಿ ತಪ್ಪಾಯ್ತಾಗ ನನ್ನ ಕ್ಷಮಿಸಲು ನಿರ್ಮಾಣಬೇಡಾಗ. ಊಟ ಕೂತೆ ಊಟ. ಈ ನಾಗ ಮುಂದೆ ಗುರಿ ಹಿಂದೆ ಗುರುವನಿಟ್ಕೊಂಡು ಹೋರಾಡುವುದು. ಇಟ್ಟು ಗುರಿ ಕೊಟ್ಟ ಮಾತು ಯಾವತ್ತೂ ತಪ್ಪಿಲ್ಲ. ನಿನ್ನಂತ ಭ್ರಷ್ಟ ಶಿಕ್ಷಣ ಮಂತ್ರಿಗಳು ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಬದುಕಿರಬಾರ್ದು. ಮಾಡಿದ್ರೆ ನನ್ನ ಹೆಸರು ಎಷ್ಟು ಶಕ್ತಿ ಕುಮಾರ್ನಲ್ಲ. ತಿನ್ನೋದು ಸರ್ಕಾರಿ ಅನ್ನ, ತೊಡೋದು ಸರ್ಕಾರಿ ಬಟ್ಟೆ, ಬಿಟ್ಟೋದು ಸರ್ಕಾರಿ ಬೂಟು, ಓಡಾಡೋದು ಸರ್ಕಾರ ಗಾಡಿಯಲ್ಲಿ. ಸರ್ಕಾರ ನನಗೆ ಇಷ್ಟೆಲ್ಲ ಕೊಟ್ಟರು, ಸರ್ಕಾರಕ್ಕೆ ದ್ರೋಹ ಬಗೆದು ಇಂಥ ದೇಶದ್ರೋಹಿಗಳಿಗೆ ಶಾಮೀಲಾಗಿ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಮೆರೆಯುವ ನಿನ್ನಂತ ಕಚಡ ಪೊಲೀಸ್ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕರ್ನಾಟಕದ ಪೊಲೀಸರಿಗೆ ಅವಮಾನ. ಗಡಿಯಲ್ಲಿದ್ದು ದೇಶ ಕಾಯೋನು ಸೈನಿಕ, ನಾಡಲ್ಲಿದ್ದು ಸಮಾಜ ಕಾಯೋನು ಆರಕ್ಷಕ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ನಂತ ಪೊಲೀಸ್ ಅಧಿಕಾರಿ ಇರೋದಕ್ಕೆ ನಾರಾಯ್ ಕಾನೂನಲ್ಲಿ ಬಿಲ ತೊಡೋ ನಿನ್ನಂತ ಕೆಟ್ಟ ಹೆಸರ ಇದೆ ಅಂತ ನನಗೆ ಗೊತ್ತು. ನನಗೆ ಗೊತ್ತು. ನಿಜವಾದ ಪೊಲೀಸ್ ಆಫೀಸರ್ ಅಂದ್ರೆ ಕೇವಲ SI ಆಗಿದ್ಕೊಂಡೆ ಕರ್ನಾಟಕದ ಸಿಂಗಂ ಅಂತ ಕರ್ಸ್ಕೊಂಡ ಮಲ್ಲಿಕಾರ್ಜುನ ಬಂಡೆ ಎತ್ತವರಕೊಂಡ್ರು. ಬಂಡೆ ತನ್ನ ಮೇಲಾಧಿಕಾರಿಗೆ ಸೆಟ್ಟು ಹೊಡೆದು ತನಗೊಂದು ಸ್ವಂತ ಮನೆ ಕಟ್ಕೊಳ್ಳೋಕೆ ಹೊಡೆದು ಜನ ಬೆಂಬಲದಿಂದ ತಾನಿರೋ ಊರಲ್ಲಿ ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ ಕಟ್ಟಿ ಈ ಸಮಾಜದ ರಕ್ಷಣೆಗೆ ಕಂಕಣ ತೊಟ್ಟ ನಂಬರ್ ಒನ್ ಪೊಲೀಸ್ ಆಫೀಸರ್. ಅಂತವರ ತಲೆಬಾಗ್ತೀನಿ. ಧರ್ಮದರ್ಶಿಗಳಾಗಿ ದೇವಸ್ಥಾನದ ಜೀರ್ಣೋದ್ಧಾರಕರಾಗಿ ಬಡಜನರ ಸೇವಕರಾಗಿದ್ದ ದಿವಂಗತ ಆರು ನಾಯಕರನ್ನ ಹತ್ಯೆಗೈದ ಆ ಸುಪಾರಿ ಕಿಲ್ಲರ್ಗಳ ಗುಂಡಿಗೆ ಸೆಡ್ ಹೊಡೆದು ತನ್ನ ಪ್ರಾಣದ ಹಂಗ ತೊರೆದು ಹೋರಾಡಿ ಆ ಗಾಂಡುಗಳನ್ನ ಬೀದಿಯಲ್ಲಿ ಬೇವರ್ಸಿ ಹೆಣ ಮಾಡಿದ್ದಲ್ಲ ಆ ಎನ್ಕೌಂಟರ್ ಕಿಂಗ್ ರಮೇಶ್ ಗೌಡ. ಅಂತವರ ತಲೆಬಾಗ್ತೀನೋ, ಕಾಟಿ ಕೊಟ್ಟಿರೋ ನಿನ್ನಂತ ಕೆಟ್ಟ ಕಮಂದಿರಿಗಲ್ಲ. ನಾಗನೇ ಬೇರೆ, ನಾಗನ ಶೈಲೇ ಬೇರೆ.
ರಾಜನೆಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಂಹಾಸನವನ್ನು ಸಹಸ್ರಾಕ್ಷರ ನಡೆಯುತ್ತ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದರನ್ನ ಸುಪಾರಿ ಕೊಟ್ಟು ಹತ್ಯೆಗದೇನ ಏನರ ಹಂತಕ ರಾಜಕೀಯ ರುದ್ರಭೂಮಿಯಲ್ಲಿ ನೀನೊಬ್ಬ ರಾವಣ ತನಗೆ ಚೆನ್ನಾಗಿ ಗೊತ್ತು. ನನ್ನ ಶತ್ರು ಭವ್ಯ ಭರತ ಭೂಮಿಯ ಭವಿಷ್ಯದಲ್ಲಿ ಜೀವಂತವಾಗಿರುವವರೆಗೂ ನನ್ನ ರಕ್ತದ ಕಣದಲ್ಲಿ ಅವರ ನೆಂಟು ವಿಷ ಸ್ವಲ್ಪವಾಗಿ ಹರಿದಾಡುತ್ತಿದೆ. ಹೃದಯದ ಜ್ವಾಲಾಮುಖಿಯತೆ ದೊಗದಗರೆ ಕುದಿಯುತ್ತಿದೆ. ನಿನ್ನ ಸಾವನ್ನ ಕಣ್ಣಾರೆ ಕಣ್ತುಂಬಿಕೊಳ್ಳುವವರೆಗೂ ಉರಿಯುತ್ತಿರುವ ಬೆಂಕಿ ಆರಲಾರದು, ಕುದಿಯುತ್ತಿರುವ ರಕ್ತ ತಂಪಾಗಲಾರದು. ನರಹಂತಕ ಕಂಡವರನ್ನ ಕಾರು ಮೋಡದ ಕಗ್ಗತ್ತಲೆಯಲ್ಲಿ ಕತ್ತರಿಸಿ ಅವರ ರಕ್ತದ ಕಣ್ಣೀರಿನ ಕಟ್ಟಿದ್ದ ನಿನ್ನ ರೌಡಿ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಿದಾಗ ನನ್ನ ದೊಡ್ಡಪ್ಪನ ಆತ್ಮಕ್ಕೆ ಶಾಂತಿ. ಬಹುಕೋಟಿ ಶ್ರೀಮಂತನೆಂಬ ಮತ್ತಿನಲ್ಲಿ ಜನಸೇವಕರೆಂಬ ಗರ್ವದ ಗತ್ತಿನಲ್ಲಿ ಈ ಕರ್ನಾಟಕದ ಕಲ್ಲಡಿಯ ಕ್ರಾಂತಿಯಗಿರಿ ಕಾರ್ತಿಕನಿಗೆ ಸವಾಲು ಹಾಕ್ತೀಯಾ? ಸವಾಲು ಹಾಕುವ ನಿನ್ನನ್ನು ಬಿಚ್ಚು ಕಡಗದಿಂದ ಕೊಚ್ಚಿ ಕೊಲ್ಲದೆ ಹೋದ್ರೆ ನಾನು ಕರ್ನಾಟಕದ ಕಾಶ್ಮೀರದ ಕುವರ ಕಾರ್ತಿಕನೇ ಅಲ್ಲ. ನರಹಂತಕ ನೀನು ಪುಂಡರದೆ ಎದೆ ಬಿಸಿ ಹುಲಿಯಂತೆ ಎದ್ದು ನಿಂತೆ ಅರಗಿರಿಯಂತೆ ಮುದ್ದಾಗಿ ಬೆಳೆಸಿದ ನಿನ್ನ ತಂಗಿ ಇಂದ್ರ ಈ ಕಾರ್ತಿಕನ ಹಸಿದ ಹಬ್ಬುರಿಯ ಬಾಯಲ್ಲಿ ಸಿಕ್ಕ ಇಂದ್ರ ಈ ಕಾರ್ತಿಕನ ಕಾರಸ್ಥಾನದಲ್ಲಿ ಮಿಡಿನಾಗನೆ ಹೆಡೆ ತುಳಿಯಲು ಬಂದೆ. ನಿಮ್ಮ ಅಣ್ಣನ ಸಿಕ್ಕಲ್ಲಿ ಕಚ್ಚಿ ಬೇವರ್ಷಾಣ ಮಾಡಿದೆ. ಬಿಡಲ್ಲ. ನನ್ನ ದೊಡ್ಡಪ್ಪನ ಸಾವಿರ ಸೇಡಿಗಾಗಿ ಸೇಡಿನ ಪ್ರತಿರೂಪದ ಜೋಲೆಯಾಗಿ ಬಂದಿದ್ದೀನಿ. ಆ ಜೋಲೆಂಗಲಲ್ಲಿ ನಿಮ್ಮ ಕುಟುಂಬವನ್ನು ಸರ್ವನಾಶ ಮಾಡ್ತೀನಿ. ದಿಸ್ ಈಸ್ ಕಾರ್ತಿ, ನಾಟ್ ಓನ್ಲಿ ಕಾರ್ತಿ. ಯುದ್ಧ ಕಾಂಡವನ ಮೆಟ್ಟಿ ರಣಧೀರನಾಗಿ ಶಾಂತಿ ಭಾರತ ಕಡದಲ್ಲಿ ಕ್ರಾಂತಿಯ ಕಹಳೆ ಯುದ್ಧಿದ್ದ ಕ್ರಾಂತಿಯ ಕಿಡಿ ಕಾರ್ತಿ. ಗುಂಡ ಹೇ ಗುಂಡ ಇಲ್ಲ ಓದಿದ್ರ ಹೇ ಹೊರಪ್ಪ ಮಗನೇ, ಓದವನೇನು ಘನ ಅಂತ ತಿಳ್ಕೊಂಡಿದ್ಯಾ? ಹಂಗಲ್ಲ ಕೂಗಿದ್ರ ಅಂತ ಕೇಳಿದ್ದಿ. ಇರ್ಲಿ, ಚಂದ್ರಾಪುರ ಚಂದನೆ ಕೊಟ್ಟ ಸಾಲಕ್ಕೆ ಅವನ ಮನೆಯ ಅಡಿಗಿಡಕ್ಕೆ ಬರ್ಸ್ಕೊಂಡು ಬಾ ಅಂತ ಹೇಳಿದ್ದೆ. ಬರ್ಸ್ಕೊಂಡು ಬಂದಿದ್ದ? ಬರ್ಸ್ಕೊಂಡು ಬಂದಿನಿ. ಹಾಗಾದ್ರೆ ಶಿವಪುರದ ಶಿವ ಸಾಲಕ್ಕೆ ಬರ್ತಾನೆ. ಅವನಿಂದ ಏನಾದ್ರೂ ಬರ್ಸ್ಕೊಂಡು 25,000 ಹಣ ಕೊಟ್ಬಿಡು. ನಾನು ನನ್ನ ವೈರಿ ನರಹಂತಕರ ಮನೆಗೆ ಹೋಗಿ ಈ ಕಾರ್ತಿಕನ ತಂಟೆಗೆ ಬರಬೇಡ ಅಂತ ಎಚ್ಚರಿಕೆ ಕೊಟ್ಟು ಬರ್ತೀನಿ. ನಿಮ್ ದುಡ್ಡು ನಿಮ್ಮ ಹಣ, ನೀವ್ ಯಾರಿಗೆ ಬಂದ್ರಿ ಅವ್ರಿಗೆ ಕೊಡಾಕ ನಮ್ದೇನು ಹೋಗೈತ್ರಿ. ಗಂಟೆ 25 ಯಾಕ, 50 ಯಾಕ, 75,000 ಬೇಕಾದ್ರೂ ಕೊಡ್ತೀನಿ. ಹೇಳಿದಷ್ಟು ಕೆಲಸ ಮಾಡ್ಕೊಂಡು ನಡೆಯೋ ಅವಳಿಗೆ ಕೌಡ್ರಲ್. ನರಹಂತಕ ಈ ಕಾರ್ತಿಕ್ ಎದುರಾರ ವೈರಿಗಳ ಜೀವ ಸಮಾಧಿ ಮಾಡೋ ಮೊದಲು ಹೇಳ್ತಾನೆ, ಹೇಳೋ ಮಾತನ್ನ ಮಿಕ್ಕಿ ನಿದ್ರೆ ಈ ಕಾರ್ತಿಕ್ ಬರೀ ಕಾರ್ತಿಕನಾಗಲ್ಲ, ಎದುರಾದ ಕುಂದಿಗಳ ರಕ್ತ ಕರಿಸೋ ಯಮನಾಗ್ತಾನೆ. ಮಗನೇ, ನಿನ್ನ ವಂಶ ಸರ್ವನಾಶ ಮಾಡಲು ಈ ಕಾರ್ತಿಕಾಗಿ ಬಂದೇ ಬರ್ತಾನೆ. ನಿಮ್ಮಪ್ಪ ಹವೆಗೆ ಹೇಳಿ ರೊಕ್ಕ ತರತಿ, ನಿಮ್ಮಪ್ಪ ಹವೆಗೆ ಹೇಳಿ ರೊಕ್ಕ ತರತಿ. ಒಂದು ಹೆಣ್ಣಂದ್ರ ಒಂದು ಆನೆ ಇದ್ದಾಗ ಆನೆ ಅಂತ ಸವಾರಿ ಮಾಡುದು ಬಹಳ ಅದನ್ನ ಮೇಂಟೈನ್ ಮಾಡುದು ಬಹಳ ಕಷ್ಟ ರೀ, ಕಷ್ಟ. ಯಾಕಂದ್ರೆ ಆನೆ ಹತ್ತಿ ನನ್ನ ಜೀವ ಬಂದಿ ಜೀವ ಆಗ್ಬಿಟ್ಟೈತೆ. ಅದಕ್ಕೆ ಆನೆ ಹತ್ತುದನ್ನ ಬಿಟ್ಟು ಒಳ್ಳೆ ಟ್ರ್ಯಾಕ್ಟರ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ. ಈ ಟ್ರ್ಯಾಕ್ಟರ್ ನೋಡೋದು ಒಂದಿಗಿರಿ ದೇವಾವಕ ತರ ಆಗೈತಿ ನೋಡ್ರಿ. ಒಂದನೇ ಗೇರ್ ಹಾಕಿದ್ರ ರಿವರ್ಸ್ ಗೇರ್ ಬೀಳ್ತೈತಿ, ರಿವರ್ಸ್ ಗೇರ್ ಹಾಕಿದ್ರ ಮೂರನೇ ಗೇರ್, ರಿವರ್ಸ್ ಗೇರ್ ಹಾಕಿದ್ರ ಮೂರನೇ ಗೇರ್ ಬರ್ತದೆ, ಮೂರನೇ ಗೇರ್ ಹಾಕಿದ್ರ ಸ್ಟಾಪ್ ಗೇರ್ ಬೀಳ್ತೈತಿ. ಸ್ಟಾಪ್ ಗೇರ್ ಬಿಟ್ಟ ತೊಂದ್ರೆ ಇಲ್ಲ. ಯಾರು ಕೈಯಾಗ ಹಿಂದ ಮುಂದ ಮಾಡಿ ಹೊಡ್ಕೊಂಡು ಹೋಗ್ಲಿಕ್ಕೆ ಆಗ್ತೈತಿ. ನಮ್ ಗಾಡಿನ ಹಾಕ್ತೀನಿ, ಏನ್ ಮಾಡೋದ್ರೆ ಈ ಗಾಡಿ ನೋಡೋ ಒಂದಿಲ್ಲ ಒಂದ್ ಬೆಟ್ಟಿಗತ್ತು. ಹಾಗೆ ಏನ್ ಮಾಡ್ಬಾರ್ದು ಅಂತ ಹಾಗೆ ನಿಂದಿರ್ಬೇಕು, ನಿಂತಲ್ಲೇ ವಾಯ್ಲಿಟ್ಟು ಇರ್ಲಿಕ್ಕಾಗ್ತದ. ಅದೇ ಆ ಗ್ಯಾರೇಜ್ನವ್ರು ತೋರಿದ ಆ ಬಡ್ಡಿ ಮಗ ಏನಂತ ಗೊತ್ತಾ, ನಿನ್ನ ಗಾಡಿದ ಹಿಂದಿನ ಪೈಪ್ ಹೋಲ ದೊಡ್ಡ ಆಗೈತಿ, ಅದಕ್ಕೆ ನಿನ್ನ ಗಾಡಿ ನಿಂತಲ್ಲೇ ವಾಯ್ಲಿಕ್ಕೆ ಆಗ್ತ ಅಂತಾನ.
ಈ ಗಾಡಿ ಮೇಲೆ ಯಾವ್ದಾದ್ರು ಒಂದು ಹುಡುಗಿ ಬಂದ್ರು ಎದ್ದು ಗಾಡಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾವ ಹುಡುಗಿ ಸಹಿತ ಹತ್ತಾಕೆ ಬರುದಿಲ್ಲ. ಈ ಗಾಡಿದಾಗ ಯಾರಲ್ಲಿ ರಿವರ್ಸ್ ನೋಡಿ ಅಂತೀನಿ. ಇವತ್ತೇನೇ ಆಗ ಯಾವ್ದಾದ್ರು ಒಂದಕ್ಕೆ ಉಲ್ಲಾಸದ ಹೂ ಮಳೆ ಮತ್ತ ಯಾರಿಗ್ ಬೇಕು ಅವ್ರು ದಡ ದಡ ಬಂದು ಒಯ್ರಿ. ಮತ್ತ ಹೂ ನೀವು ರೊಕ್ಕ ಮಾತ್ರ ಈಗ ಕೊಡಿದ್ರು ಪರವಾಗಿಲ್ಲ, ನಾಳೆ ಕೊಟ್ರು ನಡಿತೈತಿ. ಬಂದ್ ಹೂ ಒಯ್ರಿ ಮೊದಲ. ಯಾರಿಗ್ ಬೇಕ್ರಿ ಹೂವ? ಹೂರಿ ಹೂವ ಯಾರಿಗ್ ಬೇಕ್ರಿ? ಏನಾದ್ರೆ ಕೊಡೋದು ಹೂವಿನ ಬುಟ್ಟಿ. ಓ ಅಂದ್ರ ನಾನು ಹೂವಿನ ಬುಟ್ಟಿ ಖರೀದಿ ಮಾಡುವಷ್ಟು ತಾಕತ್ತೈತಿ. ನೀ ಹೂವಿನ ಸಾಕ್ಬಿಡ, ನಿನ್ನ ಬುಟ್ಟಿ ಜೊತೆ ನಿನ್ನನ್ನು ಖರೀದಿ ಮಾಡ್ತೀನಿ. ಓ ಅಂದ್ರ ನಿನ್ನ ಹತ್ರ ರೊಕ್ಕ ಬಾಳ ಮಾಡಿ ಅಂದಂಗಾತು. ಬಾಳ ಅಷ್ಟೇ ಯಾಕ, ನಾ ಮನುಷ್ಯ ಮಾಡಿದ ಈ ಬೆಲೆ ಕೇಳಿ ಊರ್ನಾಗಿರೋ ಬ್ಯಾಂಕಿನ ಗುಡ್ಡನ ಖರೀದಿ ಮಾಡ್ತೀನಿ. ಯವ್ವ 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 ಅಂದ್ರ ನೀನು ಟಾಟಾ ಬಿರ್ಲಾನ್ಕಿಂತ ಹೆಚ್ಚು ಅನ್ನ. ಸರಿ ನಮ್ಮ ಅಷ್ಟಲ್ಲ, ಆ ಟಾಟಾ ಬರ್ಲಾಗ ಆ ವಿಜ್ಞಾನ ಬರ್ಲಾಗ 110 ರೂಪಾಯಿನಲ್ಲಿ ಬಡ್ಡಿಗೆ ಸಾಲ ಕೊಟ್ಟಾಗ ನಾನು ಅಯ್ಯಯ್ಯೋ ಅಂತೂ ನೀನು ಬಾಳ ಶ್ರೀಮಂತ ಅದಿ ಅಂದಂಗ. ಅದ್ರಾಗ ನಿನಗ ಅನುಮಾನನೇ ಇರ್ಲಿಲ್ಲ. ಅಂದಂಗ ನಿನ್ನ ಹಾಟ್ ಒಳ ಮುಗ್ಸು. ಹೂ ಬೇಕಂದ್ರೆ ತಗೋ, ಇಲ್ಲಾಂದ್ರೆ ನಾನು ಹೋಗ್ತೀನಿ. ನಿನ್ನಂತ ಹೂನ ನಾನ್ ಯಾಕೆ ಬಿಡ್ಲಿ? ಏನ್ ಹೇಳ ನಿನ್ನ ರೇಟ್? ಒಂದು ಮೊಳಕ್ 2 ರೂಪಾಯಿ. ಮೊಳಕ 2 ರೂಪಾಯಿ? ಯಾಕ? ಮೊಳಕ 12 ಮಾಡಿ ಅರ್ಧ ಮೊಳ ತಾಯಿಲೆ. ಅಯ್ಯಯ್ಯಯ್ಯ ಮುಂದೆ ಬಂದಲ್ಲ ಯಾರು ನೋಡಿ ಬಂದಿದ್ದೆ ಅಂತೀನಿ. ಅಲ್ಲ ಇಂಥ ಕಂದಿಸ್ತು ಹಾಕಿ ಗಂಟು ಬೇಕಲ್ಲ ನನಗೆ ಅಂತೀನಿ. ಇರ್ಲಿ ಬಿಡ್ರಿ, ಬೋಳಿಗೆ ವ್ಯಾಪಾರ ಬಿಡಬಾರ್ದು. ಮೊದ್ಲು ರೊಕ್ಕ ಕೊಡ್ರಿ, ಆಮೇಲೆ ಕೊಡ್ರಿ ಹೂವ. ಮೊದ್ಲು ಹೂ ಕೊಡು, ಆಮೇಲೆ ರೊಕ್ಕ ಕೊಡ್ತೀನಿ. ಅಯ್ಯಯ್ಯ ಹಿಂಗ ಬಿಟ್ಟು ಬಿಡುವಂತ ಕಾಣಂಗಿರ್ತೀನಿ. ತಗೊಳ್ರಿ. ನನಗ ನಿನ್ನ ಹೂ ಬೇಡ. ಯಾಕ ಏನಾಯ್ತು? ನಿನ್ನ ಮೊಳ ಬಾಳ ಹೆಣ್ಣದೈತಿ. ನನ್ನ ಕೈಲೇ ಮೊಳ ಹಾಕಿ ಹೂ ತಗೊಳ್ತೀನಿ. ಬ್ಯಾಡ ಬ್ಯಾಡ, ನಿನ್ನ ಮೊಳ ಬಾಳ ಉದ್ದೈತಿ. ಯಾಕೆ ನನ್ನ ಮೊಳ ನೋಡಿ ಎಲ್ಲ ಜಮ್ಮ ಅನ್ಕೊಂಡು ಥಂಡಿ ಜ್ವರ ಶುರು ಆಯ್ತು. ಅಯ್ಯಯ್ಯ ನೋಡ್ರಿ ಏನ್ ಹೇಳಕತ್ತಾನ. ಅಲ್ಲ ನಿನ್ನ ಮೊಳ ನೋಡಿ ನನಗೆ ತಂದಿರೋ ಜ್ವರ ಶುರು ಆಗಕ ನಿಂದೆ ಸೀಮೆಯಾಗಿಲ್ದಿರ ಮೊಳ ಏನಿಲ್ಲ. ನಿನ್ನಂತ ಉದ್ದನ ಮೊಳ ನನ್ನ ಬುಟ್ಟ್ಯಾಗ ರಗಡ ಹೋಗ್ಯಾವ. ಹಂಗಾಗ ಮೊಳ ಹಾಕಿ ಮಾತಾಡ್ಬಿಟ್ಟ ಹೋಗ್ತಾವ. ಅಯ್ಯಯ್ಯ ತಗೋ ತಗೋ. ತಗೊಂಡೆಲ್ಲ ರೊಕ್ಕ ಕೊಡು. ನೀನ್ ದುಡ್ಡು. ಮತ್ತ ರೀ ಅಣ್ಣಾರ ನಿಮ್ ಹೆಸ್ರೇನ್ರಿ? ಅಯ್ಯಯ್ಯೋ ನಿನ್ನ ಮನೆ ಹಾಳಾಗ್ಬೇಕ. ಯಾಕ ಏನಾತ್ರಿ? ಯಾಕೆ ಹೊಯ್ಕೊಳಕತ್ರಿ? ಯಾಕೆ ಏನಾಯ್ತು? ಏ ಹುಡುಗಿ, ನೀ ನನಗ ಹಿಂದ ಹಣ್ಣ ಅಂದಿ ಪರವಾಗಿಲ್ಲ, ಮತ್ ಇನ್ನೊಂದು ಹಣ್ಣಾಗಿದ್ದ ಅನ್ಕ ನಿನಗೆ ಗೆಂಡೆ ತಿರುವಂಗ ಕೊಟ್ಟನಪ್ಪ ಅಂದ್ರ ನೀನು ಹೂವಿನ ಬುಟ್ಟಿ ನಡು ಮಧ್ಯಾಗ ಬಿದ್ದಿದ್ದು ಬಹು ಜೋಕೆ. ಯಾಕ್ರಿ ಅಣ್ಣಾರ ಏನಾಯ್ತು ಅಂತೀನಿ? ಯಾಕೆ ಹಿಂಗ ಆಡಕತ್ತೀರಿ? ಮತ್ತೇನಂತೀರಿ? ನಮ್ಮ ನಿಮ್ಮಂತ ವಯಸ್ಸಿಗೆ ಬಂದ ಹುಡುಗಿಯರು, ನಮ್ಮಂತ ಇಂಥ ವಯಸ್ಸಿಗೆ ಬಂದ ಹುಡುಗಿಯರು ಅಣ್ಣ ಅಂತ ಕರೆದು ಪ್ರೀತಿಯಿಂದ ಬಾಯಿ ತುಂಬ ಮಾಮ ಮಾಮ ಮಾಮನ ಕರೆದವ್ರ. ಅಯ್ಯಯ್ಯೋ ಹೌದೇನ್ರಿ? ಇಷ್ಟಿಗೆ ಯಾಕೆ ಬೇಸರ ಮಾಡ್ಕೊಂತೀರಿ? ಇನ್ನು ಮುಂದ ಮಾವ ಅಂತನಾ ಕರಿತೀನಿ. ಈ ಮಾವರ ಮತ್ತ ಹೇಳ್ರಿ. ನನ್ನ ಹೆಸರು ಟ್ಯಾಕ್ಟರ್ ಗುಂಡ ಅಂತ. ಮತ್ ನಿನ್ನ ಹೆಸರು? ನನ್ನ ಹೆಸ್ರ ನನ್ನ ಹೆಸ್ರು ಮತ್ತೆ ಇನ್ನೇನಿರ್ತದೆ? ಹೂ ಮಾರ ಗುಂಡಿ ಅಂತ. ಗುಂಡಿ ಗುಂಡಿ ನೀನಲ್ಲವೇ ಕನಕನ ಕಿಂಡಿ. ಆ ಬಕಾಸುರ ಮಾಡಿದ ಭಕ್ಷ ಭೋಜನಗಳ ಹಂಡಿ ಎಲ್ಲ. ಮುದುಕನ ಯೌವನ ಬೇಕಿಲ್ಲ, ಯುವಕನ ಯೌವನ ಬೇಕು. ಗುಂಡಿ ನೀ ಒಪ್ಪಿದರೆ ಸಾಕು, ಈ ಗುಂಡ ಗುಂಡಿಯರ ರಜೆ ಒಂದಾಗಿ ನೀನಾಗುವೆ ಒಂಡೆ ಕೊಡುವ ಮುಳ ಹಳೆ ಮುಳ ಏನದು? ನಿನ್ನ ಬಾಳ ಚಂದ ಐತಿ ಅಂದ. ಓ ಹಂಗಂದೇನ? ಹಂಗಾದ್ರ ಈಗ ಒಂದ್ ಕೆಲಸ ಮಾಡ್ತೀನ, ನನಗ ನಿಮ್ ಗಾಡಿ ಮೇಲೆ ಕೂರ್ಸ್ಕೊಂಡು ಮುಂದಿನ ಊರ್ ಮಟ್ಟ ಕರ್ಕೊಂಡು ಹೋಗ್ತೀರಾ? ನನ್ನ ಗಾಡಿ ಒಳಗೆ ಯಾಕ ನನ್ನ ಈ ವಿಶಾಲವಾದ ಹೃದಯದ ನಿನ್ನ ಕುಂದರ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ ನಿನ್ನ ಹೃದಯದಾಗ ನನಗ ಸ್ಥಾನ ಕೊಟ್ಟಿ ಅಂದ್ಮ್ಯಾಲ ಮನೆ ಕೊಲ್ಲೆ ಅನ್ಲಿ ನಾನು ಅಂತೀನಿ.
ಮತ್ತೆ ಹೆಂಗ ತಡೆ ಹೇಗ್ ಮಾಡ್ತೀನಿ ಬಾರೆ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹೇ ಬಾರೆ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ರಾಜನಾಗ ಭಕ್ತಿ ಮಾಡಕ ತಲ್ಲ ಹೆಣ್ಣು ಕೇಳೆ ಹೆಣ್ಣಿ ನಾಚಿಕೆ ಬೆಟ್ಟ ಗುರುಗ ಬಂದು ಅಲ್ಲ ಕಣೆ ಚಂದಂಗ ಬಿಸಿಲಿರತೈತಿ ಮನದಾಗ ಹಿಂಗ್ಯಾಕ ಮತ್ತೆ ನೀನು ಹೇಳಿದನೆ ನಾಚಿಕೆ ಅನ್ನ ಬೀಗ ಮಾತ ಚೀಡಿ ಹಾಕಿ ತಿಳ್ದಂಗಾತ ನಾಚಿಕೆ ಅನ್ನ ಬೀಗ ಮಾತ ಚೀಡಿ ಹಾಕಿ ತಿಳ್ದಂಗಾತ ಬಣ್ಣ ಹಾಕಿ ಬ್ಯಾಡ ನೀ ಕೋರಿಯೇ ಹುಬ್ಬಳ್ಳಿ ಲಾಜಿನಾಗ ಭಕ್ತಿ ಮಾಡಕ ನನ್ನ ಜೊತೆಗಾತಿ ಬಾಬಾರಿ ಬಾ ನನ್ನ ಸಂಗಾತಿ ನಾ ನಿನ್ನ ಮೆಚ್ಚಿ ಬಂದೆ ನೀ ನನ್ನ ಮೆಚ್ಚಿಕೊಂಡೆ ನಾ ನಿನ್ನ ಮೆಚ್ಚಿ ಬಂದೆ ನೀ ನನ್ನ ಮೆಚ್ಚಿಕೊಂಡೆ ಬಾರೆ ಬಂದಾಗುವ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಗೂಡಿನಲ್ಲಿ ಒಂದಾಯಿತು ಒಂದಾಯಿತು ಬಾಳು ಒಂದಾಯಿತು ನಾಚಿಗೆ ಅನ್ನೋದಿಗೆ ಮತ ಚೀಡಿ ಹಾಕಿ ತಿಳ್ದಂಗಾತ ನಾಚಿಗೆ ಅನ್ನೋದಿಗೆ ಮತ ಚೀಡಿ ಹಾಕಿ ತಿಳ್ದಂಗಾತ ಬಣ್ಣ ಹಾಕಿ ಬ್ಯಾಟ ನೀ ಕೋರಿಯೇ ಹುಬ್ಬಳ್ಳಿ ಲಾಜಿನಾಗ ಭಕ್ತಿ ಮಾಡಕ ಬಿಡಿ ಕೂಡ ಬರ ಬಿಡಿ ಕೂಡ ಬರ ಈ ಭಕ್ತರ ಪರಿಪಾಲನೆ ಜನಸಂಕುಲನ ಉದ್ಧಾರ ಈ ಬಡವರ ಬಾಳಿಗೆ ಬೆಳಕಾಗುವುದು ನಾವು ಈ ಕುಟುಂಬವನ್ನ ಸಂರಕ್ಷಿಸಿ ನ್ಯಾಯವಂತರಿಗೆ ನೀತಿವಂತರಿಗೆ ಧರ್ಮವಂತರಿಗೆ ಜೈವಾಗಲಿ ಅಂತ ಆಶೀರ್ವದಿಸೋಣ ಅಲ್ಲ
ತಂಗಿ ದೇವ್ರ ರೂಪಾಯಿಗೆ ಬಹಳ ಜೋರಾಗಿದೆ ಅಲ್ಲಮ್ಮ. ನೋಡಮ್ಮ, ಈ ಕಾಲದಲ್ಲಿ ಯಾರ ಹತ್ರ ಹಣ ಇರ್ತದೋ ಅವರೇ ಕಣಮ್ಮ ಈ ಕಾಲದ ಹೀರೋಗಳು. ಒಳ್ಳೆ ಮನಸ್ಸು, ಮನುಷ್ಯತ್ವ, ಶುದ್ಧ ಭಕ್ತಿ ಇದ್ದವರು ಬೆಲೆ ನಮ್ಮ ಈ ಕಾಲದಲ್ಲಿ. ಅಂತ ಹಣದ ಕೂಗಿನ ಮುಂದೆ ನಮ್ಮಂತ ಕಡು ಬಡವರ ಕಣ್ಣೀರಿನ ಕೂಗು ಎಲ್ಲಿ ಕೇಳಿಸ್ಬೇಕಮ್ಮ? ಈ ನಿನ್ನ ತಾಯಿ ಎಲ್ಲ ಯಾಕಣ್ಣ ಈ ದೇವಿ ಮೇಲೆ ನಿನ್ನ ಕೋಪ? ನೋಡೋಣ, ನಂಬಿದವರ ಎಂದೂ ಕೈ ಬಿಡುದ್ರೆ ಎಂಬ ಮಾತು ನಿನಗೆ ಈಗ ತಿಳಿಯದಿದ್ದರು ಮುಂದೆ ಒಂದೇ ಒಂದು ದಿವಸ ನಿಜವಾಗಿಯೂ ಅರ್ಥ ಆಗೇ ಹೋಗುತ್ತೆ ಅಣ್ಣ. ಗೊತ್ತು, ನಂಬಿದವರನ್ನ ಕೈ ಬಿಡುವುದಿಲ್ಲ ಅಂತ ಈ ದೇವಿಯನ್ನ ಅಜ್ಜ ಮುತ್ತಜ್ಜ ಕಾಲದಿಂದ ಪೂಜೆ ಮಾಡ್ತಾ ಬಂದ. ಆದ್ರೆ ಯಾಕೋ ಏನು ಈ ದೇವಿ ಮೇಲೆ ನನಗಿದ್ದ ಭಯ ಭಕ್ತಿ ಹೊರಟು ಹೋಗ್ತಾ ಇದೆ ತಂಗಿ, ಹೊರಟು ಹೋಗ್ತಾ ಇದೆ. ಅಣ್ಣ ಯಾಕಣ್ಣ ಹೀಗೆ ಕಲ್ಲು ಹೃದಯನಾಗಿ ಹೀಗೆ ಮಾತಾಡ್ತೀನಿ? ಯಾಕೆ ಎರಡನೇ ತಮ್ಮ ಸಾಗರನ ಓದಿಗೆಂದು ಮಾಡಿದ 25,000 ರೂಪಾಯಿಗೆ ಈಗ 75,000 ರೂಪಾಯಿ ಬೆಳೆದು ನಿಂತು ನನ್ನ ಎದೆಯನ್ನು ತಗೊಳ್ಳಬೇಕು ತಂಗಿ, ತಗೊಳ್ಳಬೇಕು. ಹೇಗಾದ್ರೂ ಮಾಡಿ ಸಾಲ ತೀರಿಸ್ಬೇಕಂದ್ರೆ ಬಿತ್ತಿದ ಬೀಜದ ಖರ್ಚು ತಗೊಳ್ಳುವಷ್ಟು ಬೆಳೆ ಬರ್ತಿಲ್ಲಮ್ಮ. ಈಗಂತೂ ಒಂದು ನಿರ್ಧಾರ ಮಾಡಿದ್ವಿ. ಈ ಮಳೆಗಾಲ ಮುಗಿದೊಳಗಾಗಿ ಸಾಲಪಟ್ಟ ದಲಿತರಿಗೆ ಮರುಹಣ ನೀಡಿ ನನ್ನ ಮುದ್ದಿನ ತಂಗಿಗೆ ಯೋಗ್ಯವಾದ ಒಂದು ವರ ನೋಡಿ ಮಂಗಳಾರತಿ ಹಾಕುತ್ತಮ್ಮ ಕನಸು ಕಾಣ್ತಾ ಇದ್ದೀನಿ. ಅಲ್ಲಮ್ಮ, ನಮ್ಮ ಕುಟುಂಬ ಇಷ್ಟೊಂದು ಕಷ್ಟದಲ್ಲಿದ್ರೂ ಇಷ್ಟಾದರೂ ಕರುಣೆ ಇಲ್ಲವೇ ಈ ನಿನ್ನ ತಾಯಿ ಎಲ್ಲ ಮನೆಗೆ. ಅಣ್ಣ ಯಾಕಣ್ಣ ಇಷ್ಟೊಂದು ಅಸಹಾಯಕನಾಗಿ ಮಾತಾಡ್ತಿದ್ಯಾ ನೀನು? ಅಕಸ್ಮಾತಾಗಿ ಒಂದು ವೇಳೆ ಆ ಸಾಲ ಕೊಡೋ ದಲಿತರು ಏನಾದ್ರು ನಿನ್ ಮೇಲೆ ಕೈ ಮಾಡಿದ್ರ ಹೇಳಣ್ಣ. ತಂಗಿ ಚಂದ್ರ, ಹುಟ್ಟುವಾಗಲೇ ಪರಸ್ಸು ಹಿಡಿದು ಬೆಳೆಯುತ್ತಿದ್ದಂತೆ ದಿನ ಬೆಳಗಾದರೆ ಆ ಪರಸ್ಸಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನೇ ಕುಡಿದು ಗುಡುಗು ಹೊಡೆಯುವ ನನ್ನ ಮೂರನೇ ತಮ್ಮ ಶಿವನಿರುವಾಗ ಯಾರಮ್ಮ ಈ ಊರಲ್ಲಿ ನನ್ನ ಮೇಲೆ ಕೈ ಮಾಡುವರು? ಆ ತಂಗಿ ಚಂದ್ರ, ನಾನು ಎಲ್ಗೊಂದು ಹೇಳೋ ವಿಷಯನ ಮಾತಾಡ್ತೀನಿ. ಸಾಗರ ಓದ್ ಮುಗಿಸಿ ಇವತ್ತು ಮನೆಗೆ ಬರ್ತಾನಂತ ಹೇಳಿದ. ಅಂದಾಗಿ ನಾನು ಹೊಳೆದೇ ಇಲ್ಲ ಅಣ್ಣ. ಇದು ಸಿಟಿಯಿಂದ ನಮ್ಮ ಚಿಕ್ಕಣ್ಣ ಬರ್ತಾರಂತ ನಿನ್ಗೆ ಹೇಗೆ ಅರ್ಥ ಆಯ್ತು? ಮೊನ್ನೆ ತಾನೇ ಲೆಟರ್ ಹಾಕಿ ಹೇಳಿದ. ಒಟ್ಟು ನಾನು ನನಗೆ ಹೇಳೋಕೆ ಮರ್ತು ಬಿಟ್ಟಿದೆ. ನೆನೆಸಿದವ್ರಿಗೆ ಬಂದ್ಬಿಟ್ಟ ಬರಪ್ಪ ತಂಗಿ ಚಂದ್ರ. ಅಲ್ಲ ಈಗ ಬಂದೇನ? ಹೌದಮ್ಮ, ಈಗ ಬಂದೆ. ಇದೇನಪ್ಪ ನನ್ನ ಅರಕು ಬಟ್ಟೆ ವ್ಯವಸ್ಥೆ? ತಮ್ಮ ದಾರಿಯಲ್ಲಿ ಬರುವಾಗ ಜಗಳ ಆಯ್ತೇನಪ್ಪ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ಶರ್ಟ್ ಇಲ್ಲ ಶರ್ಟ್ ಕೊಡು ಅಂತ ಕೇಳ್ದ. ಅದಕ್ಕೆ ನನ್ನ ಶರ್ಟ್ ಅವನು ಕೊಟ್ಟು ನಾನು ಅವ್ರ ಶರ್ಟ್ ಹಾಕೋ ಬಂದೆ. ಏನು, ಒಬ್ಬ ಭಿಕ್ಷುಕ ಬಟ್ಟೆ ಕೇಳಿದ ತಕ್ಷಣ ನಿನ್ನ ಬಟ್ಟೆಯನ್ನ ಬಿಚ್ಚಿಕೊಟ್ಟು ಬಂದೆಯಲ್ಲ? ತಮ್ಮ, ನಿನ್ನ ವಿಶಾಲವಾದ ಹೃದಯವಂತಿಕೆ ಕಂಡು ತುಂಬಾನೇ ಖುಷಿ ಆಯ್ತಲ್ಲ, ತುಂಬಾನೇ ಖುಷಿ ಆಯ್ತು. ನಾವೆಷ್ಟೇ ಬಡವರಾದ್ರೂ ನಮ್ಮಲ್ಲಿದ್ದದ್ದನ್ನೇ ಇನ್ನೊಬ್ರು ಕೊಡಬೇಕೇ ವಿನಃ ಇನ್ನೊಬ್ಬರಿಂದ ಕಿತ್ಕೊಳ್ಳುವಂತ ಯೋಚನೆ ಯಾವತ್ತೂ ಮಾಡಬಾರದಪ್ಪ. ಇನ್ನೊಂದು ವಿಷಯ ನಮಗೆ ಬರ್ತಾ ಇದೆ. ನಮ್ಮ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಗ್ರಾಮದ ಸುಬ್ರಾಯ್ ಮಂಜಾ ನಾಯ್ಕ್ ಅನ್ನುವಂಥವ್ರು ನಮಗೆ ತೀರ ಬಡವರು, ದಿನಗೂಲಿ ಕೆಲಸ ಮಾಡುವಂಥವ್ರು. ಅವರು ಕೂಡ ಸಮಾಜ ಸೇವೆ ಮಾಡಬೇಕಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಅವರು ಇವತ್ತಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡ್ತಿದ್ದಾರೆ. ತುಂಬಾನೇ ಖುಷಿ ಪಡುವಂತಪ್ಪ, ತುಂಬಾನೇ ಖುಷಿ ಪಡುವಂತವ್ರು. ಹೌದಣ್ಣ ತಮ್ಮ, ಇನ್ನೊಂದು ವಿಷಯ ಅಂತ ಕೇಳು. ತಾನು ಬಡವನಾದ್ರೂ ಆ ದಿನದ ಕೆಲಸ ಬದಿಗೊತ್ತಿ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂತವ್ರನ್ನ ಬೆಂತಟ್ಟುವ ಜನ ಕಡಿಮೆ. ಒಬ್ಬ ಹಣವಿದ್ದ ವ್ಯಕ್ತಿ ಕ್ಯಾನ್ ತುಂಬಾ ಸರ ಇತ್ತಂದ್ರೆ ಮುಂದೆ 100 ಜನ ಬರ್ತಾರೆ, ಕೇಕೆ ಹಾಕ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಕೊನೆಗೆ ಆ ಸರೈ ಕೊಟ್ಟನಿಗೆ ಸನ್ಮಾನ ಕೂಡ ಮಾಡಿಬಿಡ್ತಾರೆ ಅಲ್ವಾ ತಮ್ಮ? ಹೌದಣ್ಣ, ನೀನಾಡೋ ಮಾತು 100% ಸತ್ಯ. ಯಾಕಂದ್ರೆ ಕಾಲನೇ ಹೀಗೆ. ಯಾರು ಬಡವರಿಗಾಗಿ, ಸಮಾಜಕ್ಕಾಗಿ, ದೇಶದ ಹಿತಕ್ಕಾಗಿ ಆಚರಿತಾನೋ, ಕೆಲಸ ಮಾಡ್ತಾನೋ ಅಂತವ್ರ ಬೆಲೆ ಕಡಿಮೆ. ನೋಡಪ್ಪ, ಬೆಲೆ ಕಡಿಮೆ ಆದ್ರೂ ಪರವಾಗಿಲ್ಲ. ಪವಿತ್ರವಾದ ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ ನಾವು ನಮ್ಮಿಂದ ಈ ಸಮಾಜದ ಜನತೆಗೆ ಇಷ್ಟಾದ್ರೂ ಉಪಯೋಗವಾಗುವಂತ ಕೆಲಸ ಮಾಡ್ಬೇಕಪ್ಪ. ತಂಗಿ ಚಂದ್ರ, ನಿನಗೂ ಕೂಡ ಒಂದು ಮಾತಾಡ್ತೀನಮ್ಮ. ಈ ನಾಡು ಹೆಣ್ಣನ್ನ ಪೂಜಿಸುವ ನಾಡು. ಆದ್ರೆ ಇದೇ ನಾಡಲ್ಲಿ ಅದೇ ಹೆಣ್ಣನ್ನ ಪಬ್ಲಿಕ್ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರಮ್ಮ ನೀಚ ಕಾಮುಕರು. ನೋಡಮ್ಮ, ಹುಡುಗರು ಲೈಫು ಸ್ಟೀಲ್ ತಟ್ಟೆ ಇದ್ದಾಗೆ, ಹುಡುಗಿ ಲೈಫು ಒಂದು ಬಾಳೆ ಎಲೆ ಇದ್ದಾಗೆ.
ಆ ತಟ್ಟೆನ ಎಷ್ಟು ಸಲ ಬೇಕಾದ್ರೂ ತೊಳೆದು ಊಟ ಮಾಡ್ಬೋದು. ಆದ್ರೆ ಬಾಳೆ ಎಲೆ ಒಂದ್ಸಲ ಊಟ ಮಾಡುವ ಅಷ್ಟೇ. ಸ್ವಲ್ಪ ಜೋಪಾನಮ್ಮ. ಸಾಗರ್, ನಾನು ಮಾತಾಡ್ತಾ ಕೇಳೋ ವಿಷಯನೇ ಮಾತಾಡ್ಬಿಟ್ಟಿದ್ದೆ. ತಮ್ಮ ಈ ಸಲ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರ ದಯಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ರಜೆ ಪಡೆದು ನಿನ್ನ ಮುಂದೆ ಬಂದು ನಿಂತಿದೆ. ನನ್ನ ಆಶೀರ್ವದಿಸೋಣ. ಸದಾಕಾಲ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಎನ್ನುವುದೇ ನನ್ನ ಆಶಯ. ಅಣ್ಣ, ನೀನಾಡುವ ಒಂದೊಂದು ಮಾತು ಕೇಳಿದ್ರೆ ಆ ಶಿವಲೋಕದಿಂದ ಶಿವನೇ ದರೆಗಿಳಿದು ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷ ಆಗ್ತಿದೆ ಅಣ್ಣ. ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ಸತ್ತು ಹೋದ್ರೆ ಮುಂದಿನ ಜನ್ಮ ಅಂತ ಅವ್ನು ಬಂದಿದ್ರೆ ನಿನ್ನ ಮನೆ ಕಾಯೋ ನಾಯ ಗುಂಟಿ ನಿನ್ನ ಋಣ ತೀರಿಸ್ತೀನಿ ಅಣ್ಣ, ನಿನ್ನ ಋಣ ತೀರಿಸ್ತೀನಿ. ಸಾಗರ್, ಏನಪ್ಪ ನೀನು ಏನ್ ಮಾತಾಡ್ತಿದ್ಯಾ? ನೀನ್ ತಿಳ್ಕೊಂಡಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ನಾನಲ್ಲ, ಎಲ್ಲರನ್ನ ಕಾಪಾಡಲು ಮೇಲೋಗ್ತಾನೆ. ಈ ಅಂತ ಉದಾರವಾದ ಗುಣವಣ್ಣ. ನಿನ್ನಂತ ಹಣ್ಣನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ, ನಮ್ಮ ತಮ್ಮ ಪರಾಕ್ರಮ ವೀರ ಶಿವ ಎಲ್ಲಿ? ಶಿವ ಶಿವ ಬಂದೆ ಅಣ್ಣ. ಊರಿಂದ ಯಾವಾಗ ಬಂದೆ? ಈಗ ತಾನೇ ಬಂದೆ ಅಣ್ಣ, ಇದೇ ನೀವು ನಿನ್ನ ತಿಂಡಿ ಆಗಿರುವ ಹೆಣ್ಣೆಣ್ಣ ಪಟ್ಟಿಗಳು. ದಾರಿಯಲ್ಲಿ ಬರುವಾಗ ಯಾವನಾದ್ರೂ ಬಂಡ ನಿನ್ನ ಮೇಲೆ ತನ್ನ ಶೂರತನವನ್ನು ತೋರಿಸಿ ಗುಂಡೆ ನೆನೆಸಿಕೊಂಡಿ. ಹಾಗೇನಿದ್ರು ಹೇಳಿಗ ಅರೆ ಕ್ಷಣದಲ್ಲಿ ಹಸಿದ ಹುಲಿ ಅಂತ ಯಾರಿ ಗುಂಡೆ ನೆನೆಸಿಕೊಂಡ ಆ ಬಂಡನ ರುಂಡ ಕಡಿದು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ. ಅನ್ನ ಬಂಡನ ರುಂಡ ಕಡೆಯಂದೆ ಈ ನನ್ನ ಪರಶುರಾಮ ವೀರ ಆರ್ಭಟಿಸುತ್ತಿದೆ. ಹೇಳು ಆ ಬಂಡ ಯಾರು ಎಂದು. ಅಂತ ಘಟನೆ ನಡೆದಿಲ್ಲಪ್ಪ. ಇರ್ಲಿ, ಏರ್ಪೋರ್ಟಿಗೆ ಬರ್ತೆ ಅಂತ ಹೇಳಿದ್ ನೀನು ಏರ್ಪೋರ್ಟಿಗೆ ಬರ್ದೆ, ಎಲ್ಲಿಗೆ ಹೋಗಿದೆ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕಿಂತ 2 ಎಕರೆ ಜಮೀನಲ್ಲಿ ಆ ಮುಖ್ಯಮಂತ್ರಿ KK ಪ್ರಸಾದ್ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸುವ ಸುದ್ದಿ ತಿಳಿತು. ಆ ಮುಖ್ಯಮಂತ್ರಿಯ ಶಿರ ಕಡಿದು ಕಾಯ್ದು ಕುಳಿತ ಭೂತಾಯಿಗಳನ್ನ ಶಾಂತಗೊಳಿಸಬೇಕೆಂದು ಹೋಗಿದೆ. ಆದ್ರೆ ನಾವು ಮಾಡ್ಬೇಕಾದ ಕೆಲಸವನ್ನ ಯಾರೋ ಮಾಡಿ ಮುಚ್ಚಿದ್ರು. ಅದಕ್ಕೆ ಹಾಗೆ ಮಳಿ ಬಂದೆ. ಹಾಗಲ್ಲಪ್ಪ, ಸಣ್ಣ ಸಣ್ಣ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರಾಕೊಂಡು ಬರ್ತಾರೆ. ನಮ್ಮಂತ ಬಡವರಿಗೆ ಆಗ್ಬೇಕಪ್ಪ ರಾಜಕೀಯ. ದೊಡ್ಡವರು ಎನಿಸಿಕೊಂಡ ಆ ಬಂಡ ಶ್ರೀಮಂತರು ನಮ್ಮ ಮೇಲೆ ಏನೇ ದಬ್ಬಾಳಿಕೆ ಮಾಡಿದವರು. ಬಡವರು ಸುಮ್ಮನಿರ್ಬೇಕನ್ನೋ ಮಾತ್ರ ನಮ್ಮ ತಾತಜ್ಜ ಮುತ್ತಜ್ಜರ ಕಾಲದಲ್ಲಿತ್ತಣ. ಆದ್ರೆ ಈಗಿನ ಕಾಲದಲ್ಲಿ ನಮ್ಮಂತ ಕಡುಬಡವರು ವಿಷಪೂರಿತ ಹಾವಿನಂತೆ ನೆದರೆ ನಮ್ಮಂತ ಬಡವರನ್ನು ಮೆಟ್ಟಿ ಸಿಳ್ತಾರೆ. ದರ್ಬಾರ ಕುಣಿಗಳ ಆ ಶ್ರೀಮಂತರು. ನೋಡ್ ಶಿವ, ಶ್ರೀಮಂತರು ತಮ್ಮ ಜೀವ ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನಿಗಳಿಂದ ಕಂಡುಹಿಡಿದ ಪವರ್ಫುಲ್ ಗನ್ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮಂತ ಬಡವರ ಹತ್ರ ಅಂತ ಆಯುಧಗಳಿದೆಯಪ್ಪ. ಅಣ್ಣ, ಆ ಬಂಡ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡುಹಿಡಿದಿರುವ ಈ ದೇಹ ಎಂಬ ಆಯುಧ ಮೇರು ಪರ್ವತರ ಬಂಡೆ ಅಂತ ಏನು ಗಟ್ಟಿಯಾಗಿದೆ. ಅದು ಅಲ್ಲದೆ ನಮ್ಮಂತ ಬಡವರ ರಕ್ಷಣೆ ಎಂದೇ ಸಾಕ್ಷಾತ್ ಪರಶುರೇ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಮಾನವ ಕಂಡುಹಿಡಿದ ಗನ್ನು, ಪಿಸ್ತೂಲು, ಬಂದೂಕುಗಳು ಕೇವಲ ತೃಣ ಸಭನೆ ಎಂದು ಈ ಶಿವ ಕೈಯತ್ತಿ ಹಾಕ್ತಾನೆ. ಈಗಿನ ಒಂದು ವಾತಾವರಣಕ್ಕೆ ಅನುಗುಣವಾಗಿ ನಾನೇನೊಂದು ಮಾತಾಡ್ತೀನಪ್ಪ. ನಾವು ಆನೆಯಾಗಿ ಸೊಪ್ಪು ತಿನ್ನು ಬದುಕುವುದಕ್ಕಿಂತ ಇರುವೆಯಾಗಿ ಸಕ್ಕರೆ ತಿನ್ನು ಬದುಕುವುದು. ಯಾಕಂದ್ರೆ ಕಾಲನೇ ಹೀಗೆ. ಅದರಲ್ಲೂ ಕೂಡ ನಿನ್ನ ಹತ್ತಿರುವ ಈ ಆಯುಧಕ್ಕೂ ಶ್ರೀಮಂತರ ಹತ್ತಿರ ಬಂದೂಕಕ್ಕೂ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಯಾಕಣ್ಣ, ಈ ಶಿವನ ಪರಶುವಿನ ಮೇಲೆ ನಿನಗೆ ಅಪನಂಬಿಕೆ. ಆ ಶ್ರೀಮಂತರು ಬಂದೂಕಿನಿಂದ 10-12 ಜನರನ್ನ ಕೊಲೆ ಮಾಡಿರ್ಬೋದು. ಆದ್ರೆ ಈ ನನ್ನ ಪರಶು ಎಂಬ ಪರಶು ಎಂಬ ಆಯುಧಕ್ಕೆ ಅಂತ್ಯ ಎಂಬುದೇ ಇಲ್ಲ. ಈ ಗಂಡು ಕೊಡಲಿಯಿಂದ ಸಾವಿರಾರು ಜನ ಬಂಡ ರಕ್ತ ಈ ಭೂಮಿ ಮೇಲೆ ಕಡಲ ಜಾರ್ಸವಲ್ಲ ಈ ಶಿವ. ಮೆಚ್ಚಿದ ಶಿವ, ಮೆಚ್ಚಿದ ನಿನ್ನ ಹೆದೆಗಾರಿಕೆ ಮಾತಿಗೆ. ಪರಶು ಎಂದರೆ ಶಿವನಿಗೆ ಪಂಚಪ್ರಾಣ ಎಂದು ಅಣ್ಣ ವಸಂತ್ ಪ್ರತಿಯೊಂದು ಪತ್ರದಲ್ಲಿ ತಿಳಿಸಿದ್ದಾನೆ. ಪರಶು ಎಂದರೆ ಶಿವನಿಗೆ ಪಂಚಪ್ರಾಣ ಎಂದು ನಾನಿನ್ನ ಪರೀಕ್ಷೆ ಮಾಡಿದೆ ಅಷ್ಟೇ. ಅಣ್ಣ, ಹೇಗಿದ್ರು ಸಾಗರ ಓದ್ ಮುಗೀತು. ಇನ್ ಮುಂದೆ ಆದ್ರೂ ಅತ್ತಿಗೆ ಮಹಾಲಕ್ಷ್ಮಿಯನ್ನ ಮನೆಗೆ ತರೋಣವೆ ಅಥವಾ ಏನ್ ಮಾಡ್ತಿದ್ದೀರಾ? ತಂಗಿ, ಏನಮ್ಮ ನೀನು ಏನ್ ಮಾತಾಡ್ತಿದ್ಯಾ? ಬೆಳಗ್ಗಿಂತ ತಂಗಿ ಮನೆಯಲ್ಲಿರುವಾಗ ಸಾಗರನಿಗೆ ಮದುವೆ ಮಾಡಿ ಅತ್ತಿಗೆ ಮನೆ ತರುವುದು ಮನೆತನ ಶೋಭೆ ಅಲ್ಲಮ್ಮ, ಶೋಭೆ ಅಲ್ಲ. ನೋಡಮ್ಮ, ನಮ್ಮೆಲ್ಲರ ಮದುವೆಗಿಂತ ಮುಂಚೆನೆ ನನ್ನ ತಂಗಿಯಾದ ನಿನ್ನ ಮದುವೆ ಮಾಡಬೇಕನ್ನೋದು ಅಣ್ಣಂದಿರ ಕರ್ತವ್ಯಮ್ಮ, ಕರ್ತವ್ಯ. ಹೌದು ತಂಗಿ, ಹಣ ಎಷ್ಟು ಖರ್ಚಾಗಿಂತಿಲ್ಲ. ಎಲ್ಲಿಯಾದ್ರೂ ಒಂದು ಒಳ್ಳೆ ಹೊರ ನೋಡಿ ಈ ವರ್ಷ ನಿನ್ನ ಮದುವೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡಿಬಿಡ್ತೀನಿ. ಯಾಕಣ್ಣ, ನಿಮ್ಗೆಲ್ಲ ಏನಾಯ್ತು?
ಈ ನಿಮ್ಮ ಮುದ್ದು ತಂಗಿ ನಿಮ್ಗೆ ಇಷ್ಟು ಬೇಗ ಭಾರ ಆಗ್ಬಿಟ್ಲ? ಏನಮ್ಮ ನೀನು ಬಾರಮ್ಮ, ಏನಮ್ಮ ಇಷ್ಟಕ್ಕೆಲ್ಲ ಮಿಸ್ ಮಾಡೋದಾ? ನೋಡಮ್ಮ, ಬಳ್ಳಿಯ ತಾಯಿ ಬಳ್ಳಿಗೆ ಬಾರದು, ಮರದ ಟೊಂಗೆ ಮರಕ್ಕೆ ಬಾರದು. ನಮ್ಮೆಲ್ಲರ ಮುದ್ದಿನ ತಂಗಿ ನನಗೆ ಬಾರವೇನಮ್ಮ? ಅಣ್ಣ, ಇನ್ನು ಮುಂದೆ ನಾವೇನು ಹೊರ ಹುಡುಕುವ ಅಗತ್ಯ ಇಲ್ಲ. ಅಣ್ಣ ಅಂದ್ರೆ ಇದು ನೀನು ಮಾತಿನಾಟ? ನೋಡ್ ಶಿವ, ಈಗಾಗಲೇ ನಾನೊಬ್ಬ ಹೊರ ನೋಡಿದ್ದೇನೆ. ಕಾರ್ತಿಕ್ನೆಂಬ ಸ್ನೇಹಿತನಿದ್ದಾನೆ, ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡ್ಕೊಳ್ಳಕ್ಕೆ ಈಗ ಇದೇ ಊರಿಗೆ ಬರ್ತಿದ್ದಾನೆ. ಮುಂದಿನ ವಾರ ತಂಗಿ ನೋಡ್ಕೊಂಡು ಬರುವುದಾಗಿ ತಿಳಿಸಿದ್ದಾನೆ. ನೀನು ಆಗಷ್ಟೇ ಹೇಳಿದೆಯಲ್ಲ, ನಂಬಿದವ್ರನ್ನ ಕೈ ಬಿಡುದು ಅಂತ. ಅದು 100 ಸತ್ಯ. ಹಾಗಾದ್ರೆ ಅಣ್ಣ, ಈ ಸಂತೋಷಕ್ಕೆ ಒಂದು ಹಾಡನ್ನಾದ್ರೂ ಆಡ್ಬೋದಲ್ಲ? ನಮ್ಮ ಮನೆಯ ಅರಮನೆಯಲ್ಲಿ ಅರಸರು ನಾವೆಲ್ಲ, ಅಕ್ಕರೆ ಎಂಬ ಅಂಬಲಿ ಇರಲು ತಪ್ಪಲಿ ನಾವೆಲ್ಲ. ಎದೆದೆದ್ದು ನಡೆದಾಯ್ತು ನಮ್ಮದೇನೇ ನಾಡಿಗಳು. ನಮ್ಮ ಹೆಸರನ್ನು ಬರೆಸುವ ಪ್ರೀತಿ ಎಂಬ ದೇವರೆದುರು ಒಂದೇ ನಾವೆಲ್ಲ. ಹಕ್ಕಿ ಹುಡುಕುವ ಸುಖವಾದ ಬದುಕಿಗೆ ಒಂದು ನಲಿವಲು ಮನದೆಂಬ ಗಂಧಲಿ ಬರಿ 10 ನಿಮಿಷಕ್ಕೆ ಆ ಭೂಮಿ ಹಾಡುವ
ಕಿಸಾಕಿ ಬೆಳೆಸಿದ್ದೇನೆ. ಹೆಣ್ಣು ಹುಲಿಗಳ ದಂಡಿನಲ್ಲಿ ನುಗ್ಗಿ ಗಂಡು ಕರುಣೆಯಿಂದ ಅವರುಗಳು ಸಿಂಹದ ಸಿಡಿಲು ಮರ್ಯಾದ ನನ್ನ ಬಲಗೈ ಬಂಟನಾಗನ ಅಂತೆಯೇ ನನಗೆ ಎದುರಾದ ಕಾರ್ತಿಕ್ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ.ಕೆ. ಪ್ರಸಾದ್ ಇಂದು ಯಮಲೋಕದತ್ತ ಪ್ರಯಾಣ ಬೆಳೆಸಿದ. ಕಾರ್ತಿಕ್, ಹೇಗಿದೆ ಈ ನರಹರಿ ನರ ಹಂತಕದ ಕುಟಿಲ ಕಾರ್ಯಸ್ಥಾನದ ಪರಿಚಯ? ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದೇ ಈ ನರ ಹಂತಕನ ಆಟ. ಅದಕ್ಕೇನಾದ್ರು ಆ ವಸಂತ ಒಪ್ಪುತ್ತಿದೆ. ಇಂದ್ರನ ನಿಂತಿರುವ ಶಿವನ ತಂಗಿ ಚಂದ್ರ ಮುಂದೆ ಈ ನರ ಹಂತಕನ ಸೂಳೆ ಚಂದ್ರ ಮಾಂಸ ಕಂಡ ಅರ್ಜುನಂತೆ ನಿನ್ನ ಶೀಲವನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಇಂಗು ತಿಂದ ಮಂಗನಂತರ ಮಾಡ್ತಿದ್ರೆ ನನ್ನ ಹೆಸರು ಗಂಡುಳ್ಳ ಗರಗರ ಮಿಂಡ ತಲೆ ಕೆಟ್ಟ ಹುಲಿ ಅಂತ ಇಂದು ಏಪ್ರಿಲ್ 3 ನನ್ನ ತಂಗಿ ಬಾಂಬೆಯಿಂದ ಏರ್ಪೋರ್ಟಿಗೆ ಬರ್ತೀನಿ ಅಂತ ಫೋನ್ ಮಾಡಿ ತಿಳಿಸಿದ್ದಾಳೆ. ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬಂದರಾಯಿತು. ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನೆತನದ ಮೇಲೆ ನನ್ನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಕ. ಬರ್ತೀನಿ ಮಗನೇ, ಬರ್ತೀನಿ. ನಿನ್ನ ಮನೆಯ ಸರ್ವನಾಶದ ಬುನಾಂದಿಯಾರನು ಯಾವ ಧರ್ಮದ ಸರ್ವಾಧಿಕಾರ, ಅಧಿಕಾರ, ಸಮಾಜ ದ್ರೋಹಿಗೊಂದು ಅಧಿಕಾರ. ಜಾತ್ಯಾತೀತ ರಾಷ್ಟ್ರದಲ್ಲಿ ಜಾತಿ ಮತ ಪಂಥ ಧರ್ಮಕ್ಕೊಂದೊಂದು ಅಧಿಕಾರ. ಹಣ ಬಿಟ್ರೆ ರಾಜಕೀಯ, ಹಣ ಬಿಟ್ರೆ ಅಧಿಕಾರ, ಹಣ ಬಿಟ್ರೆ ಉದ್ಯೋಗ, ಹಣ ಬಿಟ್ರೆ ಸಕಲಿಷ್ಟಾರ್ಥ. ಹಣ ಬಲದಿಂದ ರಾಜಕೀಯ ಪ್ರವೇಶಿಸಿ ಗೆದ್ದು ಕೂಟದ ಕಾರಲ್ಲಿ ಮೆರೆಯುವ ಕೈಯಾಲಿ ಮಕ್ಕಳು ಮೊಮ್ಮಕ್ಕಳು ಬರಿ ಮೊಮ್ಮಕ್ಕಳು ದುಡಿಯದೆ ಬದುಕುವ ಹಾಗೆ ಹಣ ಕೂಡಿ ಹಾಕುವ ಹಬ್ಬಾಪೀತನ. ಕುರ್ಚಿಗಾಗಿ ಕಿತ್ತಾಟ, ಹುಚ್ಚಾಟ, ತಿಕ್ಕಾಟ. ಒಟ್ಟಾರೆ ರಾಜಕೀಯವೇ ಒಂದು ದೊಂಬರಾಟ. ಸಂಸತ್ ಭವನದಲ್ಲಿ ಪೆಪ್ಪರ್ ಸ್ಪ್ರೇ ಮಾಡುವಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದಿರುವುದು ರಾಜಕೀಯ. ಕ್ರಿಮಿನಲ್ ಆರೋಪ ಹೊತ್ತವರು ಕೂಡ ತಮಗೊಂದು ಮತ ಕೊಡಿ ಅಂತ ಕೇಳೋದು ಈ ದೇಶದಲ್ಲಿ ಮಾತ್ರ ಸಾಧ್ಯ. ಮತ ಕೇಳೋನ್ಗಿಂತ ದರಿದ್ರರಾಗಿರೋದು ಮತ ಹಾಕುವ ಪ್ರಜೆ. ಅವರು ಕೂಡ ಚಿಲ್ಲರೆ ಹಣಕ್ಕೋ ಪಟ್ಟಿ ಸಾರಾಯಿಗೋ ಅಮೂಲ್ಯವಾದ ಮತವನ್ನೇ ಒತ್ತೆ ಇಟ್ಟು ಜಾತಿವಾದಿಗಳಿಗೆ, ಮತಾಂಧರಿಗೆ, ತನ್ನ ಜಾತಿಯ ಜನ ಉತ್ತರಕ್ಕಾಗಿ ದುಡಿಯೋರಿಗೆ, ಆರಿಸಿ ಬಂದ ಕ್ಷೇತ್ರವನ್ನು ಮರೆತು ರಾಜಧಾನಿಯಲ್ಲಿ ಧಿಕ್ಕಾರಿ ಹೊಡೋರಿಗೆ ಮತ ಕೊಟ್ಟು ಮಂತ್ರಿ ಮಾಡ್ತಾರೆ. ಈ ದೇಶನೇ ಹೀಗೆ. ಇಲ್ಲಿ ಎಲ್ಲ ಬೇಕು, ಎಲ್ಲ ಬೇಕು, ಎಲ್ಲ ಬೇಕು. ರಾಜಕಾರಣಿಗೆ ಸರ್ಕಾರಿ ಕೂಟದ ಕಾರ್ ಬೇಕು, ವಾಸ್ತವಕ್ಕೆ ಸರ್ಕಾರಿ ಬಂಗ್ಲೆ ಬೇಕು, ವಿದೇಶಿ ಪ್ರವಾಸಕ್ಕೆ ಬಡ ಜನರ ದುಡ್ಡು ಬೇಕು, ಗುಣವಿಲ್ಲದೆ ಇರೋನಿಗೂ ಗುಣವಂತೆ ಹೆಣ್ಣು ಬೇಕು, ಅಂಬೆಗಾಲಿಕ್ಕೂ ಮಗುವಿಗೂ ಮೊಬೈಲ್ ಬೇಕು, ಓದುವಾಗಲೇ ಜೊತೆಯಲ್ಲಿ ಲವ್ ಬೇಕು, ಯುವಕರಿಗೆ ಕರ್ಕಶವಾದ ಹಾಡು ಬೇಕು, ದಾರಿಗೊಂದು ಬಾರ್ ಬೇಕು, ದುಡಿಮೆಗಿಂತ ಹೆಚ್ಚು ಕುಡಿತ ಬೇಕು. ಗಂಡ ಇದ್ರು ಹೆಣ್ಣಿಗೆ ಗಿನ್ನಪ್ಪ ಬೇಕು, ಹೆಂಡತಿ ಇದ್ರು ಗಂಡಿಗೆ ಗಿನ್ನಪ್ಪ ಬೇಕು. ಮೂರು ಬಿಟ್ಟು ಮಾನಗೆಟ್ಟರು ಧರ್ಮಾತ್ಮ ಅನ್ನೋ ಪಟ್ಟ ಬೇಕು. ತಾವಿ ಕೊಟ್ಟ ಸ್ವಾಮಿಗೂ ಕಾಮದ ಕಮ್ಮಟು ವಾಸನೆ ಬೇಕು. ಹೊಟ್ಟೆಗಿಟ್ಟಿದ್ದು ಚುಟ್ಟಕ್ಕೆ ಮಲ್ಲಿಗೆ ಹೂಬೇಕು. ಬೇಕು 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 ಅನ್ನೋರ ಮಧ್ಯೆ ಈ ನಾಗರಿಗೆ ಬೇಕು ರಾಜಕೀಯದ ರಣಹದ್ದುಗಳ ರಕ್ತ, ಭ್ರಷ್ಟಾಧಿಕಾರಿಗಳ ರಕ್ತ, ಜನಬಲದಿಂದ ದುಡಿಯವನ್ನೇ ಗೆಲ್ತೀನಿ ಅನ್ನೋ ಬಂಡ ಶ್ರೀಮಂತರ ರಕ್ತ ಬೇಕು. ಇವತ್ತು ದುಬೈ ಬ್ಯಾಂಕ್ನಿಂದ ಒಬ್ಬ ಶ್ರೀಮಂತ ಬಕ್ರ ಹಣ ಡ್ರಾ ಮಾಡ್ಕೊಂಡು ಬರ್ತಾ ಇದ್ದಾನಂತ ಆಲ್ರೆಡಿ ಆಗ್ಲೇ ಈ ನಾಗರಿಗೆ ಮೆಸೇಜ್ ಬಂದಾಯ್ತು.
ಈಗಲೇ ಹೋಗಿ ಬರ್ತಾ ಇರೋ ನರಕುರ್ಗೆನ್ನ ನನ್ನ ಯಜ್ಞ ಕುಂಡಕ್ಕೆ ಬಲಿ ಕೊಟ್ಟಿನಿ. ಆಟದಲ್ಲಿ ಸ್ಪರ್ಧಿಸಿ ಗೆದ್ರೆ ಬಹುಮಾನ, ರಾಜಕೀಯದಲ್ಲಿ ಗೆದ್ರೆ ಸನ್ಮಾನ. ಪಟ್ಟಿನೋದನಿಗೆ ಸವಾಲಾಗಿದ್ರೆ ಸ್ಮಶಾನ, ನೇರ ಸ್ಮಶಾನ. This is ನಾಗ, ಸಿಡಿದಂತ ನಾಗ. ಯಾವ ನನ್ನ ಮಗನಿಗೆ ಬೇಕಾಗೈತ್ರಿ ಈ ಸಾವುಕಾರ ಕೈಯಾಗ ಕಾರ್ ಓಡಿಸೋ ಕೆಲಸ ಅಂತೀನಿ. ಮುಂಜಾನೆದ್ದು ಗಾಡಿ ಓಡಿಸಿ 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 ಸತ್ತು ಕೋಳಿ ತರ ಜೋತಾಡಕತ್ತೈತ್ರಿ ನನ್ನ ಗಾಡಿನ. ಜೋತಾಡಿಗೆ ತೊಂದ್ರೆ ಅಲ್ರಿ. ಮನೆಗಾಗಿ ಹೆಂಡತಿ ಕೂಡ ಕಬಡ್ಡಿ ಆಡಿ ಮನ್ಸಾರು ಹಗೂರ ಮಾಡ್ಕೋಬೇಕಂದ್ರೆ ಮನ್ಯಾಗ ಹೆಂಡತಿ ಅನ್ನೋ ಪೀಕ್ಲೆ ಸಹಿತ ಮನ್ಯಾಗ ಏನ್ ಹೇಳ್ಬೇಕಂದ್ರಿ ನನ್ನ ಹಣೆಬರ. ಅರೇ ಬಾಪ್ರಿ, ಈ ಕಡೆ ಒಂದ ಪೀಗಂಡೆ ಬರಾಕತ್ತೈತಿ. ಬರ್ಲಿ 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 ಬರ್ಲಿ. ಸುತ್ತಮುತ್ತಲು ಸಂಜೆ ಕತ್ತಲು, ಸುತ್ತಮುತ್ತಲು ಮುತ್ತಲು, ಮುಂದೆ ಬಂತು ಸ್ವರ್ಗ. ಎಲ್ಲ ತೆರನಾಡುವ, ಎಲ್ಲ ತೋರಾಡುವ. ಸುತ್ತಮುತ್ತಲು ಸಂಜೆ ಕತ್ತಲು, ಸುತ್ತಮುತ್ತಲು ಮೈಯ ಮುತ್ತಲು, ಇಲ್ಲೇ ಬಂತು ಸ್ವರ್ಗ. ಎಲ್ಲ ತೆರನಾಡುವ, ಸಂಪಿಗೆ ಹೂವು, ಗುಡ್ನಾಪುರದ ಗುಲಾಬಿ ಹೂವು, ಎಲ್ಲ ಹೂವು ಐತಿ. ಯಾವ್ಯಾವ ಹೂ ಬೇಕು ನಾವು ಹೂವು ತಗೊಂಡ್ ಬರ್ರಿ. ಮತ್ತ ದೇವಸ್ಥಾನಕ್ಕೆ ಹೋಗ್ಕೊಂಡು ಮುಡ್ಕೊಂಡು ಹೋಗಾಕೈತಿ. ಎಲ್ಲಾದ್ರೂ ಪ್ಯಾಟಿಗೆ ಹೋಗಿದ್ರು ಮುಡ್ಕೊಂಡು ಹೋಗಾಕೈತಿ. ಯಾರಿಗೆ ಬೇಕು ಬರ್ರಿ 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 ಬರ್ರಿ. ಸಿಕ್ಕಿಲ್ಲ ಸಿಕ್ಕಿಲ್ಲ ಲವರ್ ನೀನೇ ನನ್ನ ಮುಂದಿನ ಲವರ. ಬಾಯಾಗ ಮಣ್ಣಾಗಂತ ಅಲ್ಲ, ಹಿಂಗ ರೋಡ್ನ್ಯಾಗ ಹೋಗೋ ಬರೋ ಹುಡುಗಿರಿಗೆಲ್ಲ ನೀ ನನ್ ಲವರ್ ಅಂತಂದ್ರ ಕಾಲಾಗಿರೋ ಚಪ್ಪಲಿ ತಗೊಂಡು ನಿನಗೆ ಬಡ 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 ಅಂತ ಹೊಡ್ಬಿಟ್ಟ ನೋಡ. ಮತ್ತೆ ಬಾಲು ಜಾಕಿ ನೋಡ. ನನ್ನಂತ ಎಳೆ ಮೀಸಿ ಒಳ್ಳೆ ಹುಡುಗನ ಲವ್ ಮಾಡಿಲ್ಲ ಅಂದ್ರೆ ಮತ್ತೆ ನಾನು 90 ವರ್ಷದ ಮುದುಕನ್ ಲವ್ ಮಾಡ್ಬೇಕಂತ ಮಾಡಿ. ಅಯ್ಯಯ್ಯಯ್ಯ, ಎಲ್ಲ ಹೂಜಾಪುರ ಅಂತ ತಪ್ಸ್ಕೊಂಡ್ ಬಂದಂತ ಕಾಣ್ತೈತಿ ನೋಡ್ರಿ. ಇವ್ನು ಹಿಂಗ ಬಿಟ್ರೆ ನನ್ನ ಬಿಡೋನ್ ಕಾಣಂಗಿಲ್ಲ. ಇವ್ನ ರಂಜಿಸಿ ಕಟ್ಟದ್ರಾತ. ಅದಂಗ ಅಂದಂಗ ಮತ್ತ ನೀವ್ ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾನು ಕಾರ್ ನಡೆಸೋ ಕೆಲಸ. ಅಂದ್ರ ನೀವು ಕಾರ್ ಡ್ರೈವರ್ ಏನ್ರಿ? ಹ್ಞೂ, ಮತ್ತೆ ಕಾರ್ ಡ್ರೈವರ್ ನಾನೇ. ಯಾರ ಮನೆ ಕಾರ್ ಡ್ರೈವರ್? ನಾನು ನಮ್ಮ ಶ್ರೀಮಂತ ಕಾರ್ತಿಕಪ್ಪನ ಕಾರ. ಅಂದ್ರ ನೀವು ನಮ್ಮ ಕಾರ್ತಿಕಪ್ಪವ್ರ ಮನೆ ಕಾರ್ ಡ್ರೈವರ್ ಮಾಗುಂಡ ಅನ್ರಿ? ಹೌದೇ, ನನ್ನ ಮಾಗುಂಡನ ಗುಂಡಿ. ಈ ಮಾಗುಂಡನ ಕೈಗೆ ಒಂದು ಹಾಡಾಡ. ಅಯ್ಯಯ್ಯ, ನಾ ಹಾಡಾಡಬಲ್ಲೆ ನೋಡು ಮಾವ. ಹಂಗಾದ್ರೆ ನೀ ನಮ್ಮ ಸಾವುಕಾರ ಕೊಡ್ಬೇಕಾದ್ರೆ ರೊಕ್ಕ ಪೂರ್ತಿ ಕೊಟ್ಬಿಡ. ಅಯ್ಯಯ್ಯೋ, ಹಾಗಾದ್ರೆ ನಾನು ಹಾಡ್ತೀನೋ ನನ್ನ ರಾಜ. ಹಾಗಾದ್ರೆ ತಡಕ ಹೋಗಿ ಏನನ್ನ ಗುಂಡಿ ರಾಣಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಹೂ ಎಂದು ಎದ್ದು ಬಂದ ಸತ್ಯನೂ ಅಲ್ಲಾರಿ. ಹಳ್ಳಿಯ ಸೀದ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಹೂ ಎಂದು ಎದ್ದು ಬಂದ ಸತ್ಯನೂ ಅಲ್ಲಾರಿ. ಹಳ್ಳಿಯ ಸೀದ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ.
ನಮ್ಮ ಗೊತ್ತು ಎದ್ದೆಲ್ಲ ನಾವು ಗೊತ್ತು ಗೊತ್ತಿಲ್ಲ ಹಾಗೆ ಗೊತ್ತು ಹಳ್ಳಿಯಲ್ಲೇ ಮಾಡಿದ್ದೇನ ಬೆಣ್ಣೆಯಲ್ಲಿ ನೋಡಿರುವ ಎತ್ತಾಯ್ತು ಕಾಲಾಗಿ ಊರಿಂದ ಓಡಿ ಬಂದ ಯೋಗಿನ ಅಲ್ಲರಿ ಉಳಿದು ಎತ್ತು ಬಂದ ಸತ್ಯನು ಅಲ್ಲರಿ ಹಳ್ಳಿಯ ಸಜಗಾದ ಹೈದ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಹೌದಾ ನೋಡ್ಕೊಂಡೆ ಹಾ, ಏನು? ನೀನು ಸರ್ಕಾರ ಕೊಡ್ಬೇಕಾದ್ರೆ ರೊಕ್ಕ ಮುಂದಿನ ವಾರ ಪೂರ್ತಿ ಕೊಡ್ಬೇಕ ಏ ಬರೋಬ್ಬರಿ ಕೊಡ್ತೀನಿ ಇಲ್ಲ ಅಂದ್ರೆ ಕೊಡ್ತೀನಿ. ನಾನು ನಿನ್ನ ಮುಂದಿನ ವಾರ ಬಿಡಂಗಿಲ್ಲ ನಿನ್ನ ಗಿಂಡಿ ತೂತೋಡಿ ನೋಡಿ ನೋಡು ಹೌದಾ ನಾನು ಗ್ಯಾರಂಟಿ ಏನೋ ಮಣ್ಣು ತಪ್ಪಲ ಕೊಟ್ಟು ಎಂದಾರು ಮಾಡಿ ಬೀಕ್ಲಾಂಡೆಗೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಲೆ ಮಗುಡ ನಿನ್ನ ಹುಡುಕೊಂಡು ಹೋಗಿ ಮೋಕ ಹಾಕೋ ಬರೋದತ್ತ ಬರಾಕತ್ರ ಹಾಗೆ ಬರ್ಲಿ ಅಲ್ಲ ಗುಂಡಿ ಏನಾರ ಮಾತು ನೀವು ಗುಂಡನ್ ಕೂಡ ಗಸಲು ನಡೆಸ್ತಿದ್ದಲ್ಲ ಏನಂತ ಏನೂ ಇಲ್ಲ ಅವ್ನ ಸಾವುಕಾರಗ ನಾನು ರೊಕ್ಕ ಕೊಡ್ಬೇಕಾಗಿತ್ತಲ್ಲ ಅವ್ನು ವಸೂಲಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದ ಆ ಹುಚ್ಚಿ ಮಾಗುಂಡ ಹುಚ್ಚಲ್ಲೇ ಗುಂಡಿ ಅವ ಹುಚ್ಚರಿಗೆ ಹುಚ್ಚ ಹುಚ್ಚ ಅನ್ಬೋದು ಆದ್ರೆ ಈ ಗುಂಡಿಗ ಹುಚ್ಚ ಅನ್ಸೋದು ಆಗೋಂಗಿಲ್ಲ. ನೀ ಹಿಂಗೆ ಸಲಿಗೆ ಕೊಟ್ಟು ನೋಡ್ರಿ ಅವನಿಗೆ ನಿನ್ನ ಹಿಂದಿನ ಕಣ್ಣು ಮಾಡ್ಕೊಂಡು ಕಣ್ಣಲ್ಲಿ ಮಾಡ್ಬಿಡ್ತಾನೆ ಹೌದಾ ನನಗೆ ಗಿಂಡಿ ಏನಾದ್ರು ಗಂಡು ಮಾಡಕ್ ಬಂದಿದ್ರೆ ಅವ್ರು ಗಂಡು ಮರನ ಕಟ್ ಮಾಡ್ತಾವ ಈ ಗುಂಡಿ. ಏ ಗುಂಡಿ ಆ ಬಾಗಿಲಿಂದು ಹಂತಿಂತ ಗಣ್ಣರಲ್ಲ ಕೋಣಂತರ ಗಣ್ಣರ ಐತೆ ಹೌದಾ ಯಾವ ತರ ಇರ್ಲಿ ನನಗೆ ಎದಕ್ಕದು ಮೊನ್ನೆ ನಿನ್ನದು ಹೂ ತಗೊಂಡು ನಾನು ನಿನಗೆ 100 ರೂಪಾಯಿ ಕೊಟ್ಬಿಟ್ಟೆ ನೀ ನನಗೆ ಚಿಲ್ಲರೆನೇ ಒಬ್ಬರು ಕೊಟ್ಟಿಲ್ಲ ಚಿಲ್ಲರೆನ ಈಗ ಕೊಡ್ಬೇಕಾ ಈಗ ಎಲ್ಲಿ ಕೊಡ್ತೀನಿ ರೊಕ್ಕ ನಾ ಬೆಳಗ್ಗೆ ವ್ಯಾಪಾರನೂ ಆಗಿಲ್ಲ ನೀನು ಹೆಂಗ್ ಕೊಡ್ಲಿ ರೊಕ್ಕ ಅಂತೀನಿ ಮೊನ್ನೆ ಇನ್ನೊಮ್ಮೆ ಸಿಕ್ಕ ಕೊಡ್ತೀನಿ ಅದನ್ನ ಅದೆಲ್ಲ ನನಗೆ ಬೇಕಾಗಿಲ್ಲ ಮೊನ್ನೆ 10 ರೂಪಾಯಿ ಮುಟ್ಕೊಂಡು 9 ರೂಪಾಯಿ ವಾಪಸ್ ಕೊಡಲೇ ಅಯ್ಯಯ್ಯ ಮುಂಜಾನೆ ನೀನು ಒದ್ರಕೊಂಡು ಸಾಯಾಕತ್ತೀನಿ 1 ರೂಪಾಯಿದು ದುಡ್ಡನ ಆಗಿಲ್ಲ ನಿನಗೆ ಹೆಂಗ್ ಕೊಡ್ಲಿ ನಾನು ನಿನಗೆ ರೊಕ್ಕ ಅಂತೀನಿ ಮುಂದಿನ ಒಂದ್ ಕೆಲಸ ಮಾಡು ವಾರ ದಿನ ಬಂದ್ಬಿಡು ಕೊಟ್ಟು ಬಿಡ್ತೇನೆ ಇಂಥ ಆಗಬೇಕು ಅಂತ ವ್ಯಾಪಾರ ಮಾಡಿ ಎಲ್ಲಿ ವ್ಯಾಪಾರ ಆಗ್ಬೇಕು ನಿನ್ನ ಮುಂದೆ ಅಲ್ಲ ಇಂಥ ಊರಾಗ ವ್ಯಾಪಾರ ಮಾಡ ಮತ್ತೆ ಎಲ್ಲಿ ಸ್ವಲ್ಪ ವ್ಯಾಪಾರ ಮಾಡ್ಲಿ ಅಂತೀನಿ ಗುಂಡಿ ನಾ ಹೆಂಗಿದ್ರು ದೊಡ್ಡ ಉಳ್ಳಾಗಡ್ಡೆ ತಂದ್ಕೊಂಡು ಹುಬ್ಳಿಗೆ ಬಂದೀನಿ ನನ್ನ ಜೊತೆ ನೀನು ಹುಬ್ಳಿಗೆ ಬಾ ಅಲ್ಲೇ ಹುಬ್ಬಳ್ಳಿ ಉಳ್ಳಾಗಡ್ಡೆ ಓಣೆ ಕೂತು ನೀವು ವ್ಯಾಪಾರ ಮಾಡೋದಾಯ್ತು ನೀನು ಅಂದ್ರ ಹುಬ್ಬಳ್ಳಿ ಉಳ್ಳಾಗಡ್ಡಿ ರೋಣಿ ಅಂತ ವ್ಯಾಪಾರ ಆಗ್ತಾವೇನ್ರಿ ನನ್ನ ಹೂವು ನಿನ್ನಂತ ಅನೇಕ ಹುಡುಗಿ ಹುಬ್ಬಳ್ಳಿ ಉಳ್ಳಾಗಡ್ಡೆ ಓಣಿ ಹಾಕೊಂಡು ಹೂ ವ್ಯಾಪಾರ ಮಾಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆದು ನಿನ್ನ ಬುಟ್ಟಿನ ಕೈಯಾಡಿಸಿ ಗಂಟ ಹಾರ್ದ ಕೈ ಬಿಡ್ತಾರೆ ಬುಟ್ಟಿ ಕಾರ್ಯ ಮಾಡಿ ಹೌದನ ಹಾಗಾದ್ರೆ ಹತ್ತಾಪಿಲ್ಲನ ನಿನ್ನ ಹೈಲ್ಯಾಂಡ್ ಬೋಟ್ ಟ್ರ್ಯಾಕ್ಟರ್ ಗಾಡಿನ ಗೊತ್ತಯ್ಯ ಯಾರು ಇಲ್ಲ ಬೇಡ ಅಲ್ಲಿ ನಿಂತಾಯ್ತು ನಮ್ ಗಾಡಿ ನೀ ಕೈಯಾಡಿ ಇಂದ ಮುಂದ ಮಾಡಿದ್ರಷ್ಟೇನೆ ನಮ್ ಗಾಡಿ ಹೌದಾ?